ನಮ್ಮ ಸೌಹಾರ್ದ ಕಾಯ್ದೆ ರಚನೆ ಮಾಡೋ ಪೂರ್ವದಲ್ಲಿ ನಾವು ಯಾವುದೇ ಕಾಯ್ದೆಯನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದಾಗ ದೇಶಗಳನ್ನ ಹೇಳಲೇಬೇಕು. ಯಾಕೆ ಈ ಕಾಯ್ದೆಯನ್ನ ತರ್ತಾ ಇದ್ದೀವಿ ಅಂತ. ಅದಕ್ಕಾಗಿ ನಾವು ಹೋದ ಗುರುವಾರ ಸಭೆಯಲ್ಲಿ ವಿವರವಾಗಿ ಹೇಳಿದ್ದೆ ನಾನು. ಈ ಕಾಯ್ದೆ ರಚನೆ ಮಾಡುವಾಗ ಇದರ ಹಿಂದಿನ ಸಣ್ಣ ಪ್ರಮಾಣದ ಚರಿತ್ರೆಯನ್ನ ಹೇಳಿದ್ದೆ. ಅದರಲ್ಲಿ ಪ್ರಮುಖವಾಗಿ ಬ್ರಹ್ಮಪ್ರಕಾಶ್ ಕಮಿಟಿಯ ವರದಿಯನ್ನಾಧರಿಸಿ ಉದಾರೀಕರಣ ನೀತಿಯನ್ನ ಅನುಸರಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಅದಕ್ಕಾಗಿ ಯಾವುದೇ ರಾಜ್ಯದಲ್ಲಿ ಇರಲಾರದಂತ ಒಂದು ಸಹಕಾರಿಯನ್ನ ನೀತಿಯನ್ನ ರೂಪಿಸಲು ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ಮಾಡಿತ್ತು. ನಾನೇ ಆ ಸಮಿತಿ ಅಧ್ಯಕ್ಷನಾಗಿದ್ದೆ. ನಾವು ನೀತಿಯನ್ನು ರೂಪಿಸಿ ರಾಜ್ಯ ಯೋಜನಾ ಆಯೋಗದ ಅನುಮೋದನೆಯೊಂದಿಗೆ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಂಡು ಗೆಜೆಟ್ ಪಬ್ಲಿಕೇಶನ್ ಆಗಿದೆ. ನಾವು ಕರ್ನಾಟಕ ಸಹಕಾರ ನೀತಿಯನ್ನ ರೂಪಿಸಿದ ಮೊದಲನೇ ರಾಜ್ಯ. ಆ ಸಹಕಾರ ನೀತಿಯಲ್ಲಿ ನಾವು ತಿಳಿಸಿದ್ದೇನು ಅಂದ್ರೆ 59ರ ಕಾಯ್ದೆ ಜೊತೆಗೆ ಮತ್ತೊಂದು ಉದಾರೀಕೃತ ಕಾಯ್ದೆಯನ್ನ ರೂಪಿಸಬೇಕು ಅಂತೇಳಿ ತೀರ್ಮಾನ ಸರ್ಕಾರ ತಗೊಂಡು, ಅದರಲ್ಲಿ ಪ್ರಮುಖವಾಗಿ ನಾನು ಹೋದ ಸಭೆಯಲ್ಲಿ ಹೇಳ್ದಂಗೆ ಆಗಿನ ಸಹಕಾರಿ ಸಚಿವರಾದ SS ಪಾಟೀಲ್ರು ಮತ್ತು ಆಗಿನ ರಿಜಿಸ್ಟ್ರಾರ್ ಆದಂತ ಅವರು IAS ಆಫೀಸರ್ ಆಗಿದ್ರು ನಮ್ಮ ಸಹಕಾರಿ ಸಾಹಿತ್ಯವನ್ನ ಅಭ್ಯಾಸ ಮಾಡಿ ಸಹಕಾರಿಗಳಿಗೆ ನಿಯಂತ್ರಣದ ಬದಲಾಗಿ ಅವರಿಗೆ ಸ್ವಾಯತ್ತತೆಯನ್ನ ಕೊಡಬೇಕು ಅನ್ನೋ ಭಾವನೆಯನ್ನ ಬೆಳೆಸ್ಕೊಂಡಿದ್ದಂತ ಅವರಿಗೆ ಪೂರಕವಾಗಿ ನಾವು 4-6 ಜನ ಸೇರ್ಕೊಂಡು ಹೊಸ ಕಾಯ್ದೆ ರಚನೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ಈ ಕಾಯ್ದೆ ರೂಪಿಸಿದ ನಂತರ ತಮಗೆಲ್ಲರಿಗೂ ಗೊತ್ತಿದೆ, ಅದು ವಿಧಾನಮಂಡಲದ ಒಪ್ಪಿಗೆ ಆಯ್ತು 98ರಲ್ಲಿ. ಅದು ರಾಷ್ಟ್ರಪತಿಗಳಿಗೆ ಹೋಗಿ ಒಪ್ಪಿಗೆ ಆಗಿ ಬರಲಿಕ್ಕೆ ಬಹಳ ತೊಡಕಾಗಿತ್ತು. UPA ಸರ್ಕಾರ ಅಧಿಕಾರದಲ್ಲಿತ್ತು. UPA ಸರ್ಕಾರ ಅಲ್ಲ, ನಮ್ಮ ಈ ಸರ್ಕಾರ NDA ಸರ್ಕಾರ ಅಧಿಕಾರದಲ್ಲಿತ್ತು. ಆದ್ರೆ ಬಹಳ ಶ್ರಮವನ್ನ ಸಂಘ ಪರಿವಾರದವರು ಮಾಡಿ ಇದಕ್ಕೆ ಒಪ್ಪಿಗೆಯನ್ನ ತಗೊಂಡು ಬಂದ್ರು. ಇದು 1/1/2001 ಜಾರಿಗೆ ಬಂದಿದೆ. ಇದರಲ್ಲಿ ನಾವು ದೇಶವನ್ನ ಉಲ್ಲೇಖ ಮಾಡಿರೋದು ಏನು ಅಂದ್ರೆ, ಸದಸ್ಯರೇ ಸಂಪೂರ್ಣ ಒಡೆತನ ಹೊಂದಿರುವ, ನಿರ್ವಹಿಸುವ, ನಿಯಂತ್ರಿಸುವ, ಸ್ವಸಹಾಯ ಮತ್ತು ಪರಸ್ಪರ ನೆರವಿನ ಮೇಲೆ ಆಧಾರಿತವಾದ ಸಹಕಾರಿ ತತ್ವಗಳಿಂದ ಮಾರ್ಗದರ್ಶನ ಪಡೆದ ಜವಾಬ್ದಾರಿಯುತ, ಸ್ಪರ್ಧಾತ್ಮಕ, ಸ್ವಾವಲಂಬಿ ಆರ್ಥಿಕ ಉದ್ಯಮಗಳಾಗಿ ಸಹಕಾರಿಗಳ ಮಾನ್ಯತೆ ಮತ್ತು ಅವುಗಳ ಸ್ವಯಂ ರಚನೆಗೆ ಪ್ರೋತ್ಸಾಹ ನೀಡುವುದಕ್ಕೆ ಮತ್ತು ಅದಕ್ಕೆ ಸಂಬಂಧಿತ ಇತರ ವಿಷಯಗಳ ಬಗ್ಗೆ ರಚನೆ ಮಾಡಲಿಕ್ಕೆ ಈ ಕಾಯ್ದೆಯನ್ನ ರಚನೆ ಮಾಡಿದ್ದೀವಿ. ಇಲ್ಲಿ ನಾವು ಕೊಟ್ಟಿರೋದು ಪ್ರಾಮುಖ್ಯತೆ ಯಾರಿಗೆ ಅಂದ್ರೆ ಸದಸ್ಯರಿಗೆ. ಸದಸ್ಯರು ಜಾಗೃತರಾಗಿರ್ಬೇಕು. ತಾವು ಸದಸ್ಯನಾದ ನಂತರ ಆ ಸಂಸ್ಥೆಯ ಜೊತೆ ಮಾಡಿದ ವ್ಯವಹಾರದ ಬಗ್ಗೆ ಜಾಗೃತರಾಗಿರ್ಬೇಕು. ಅವರು ಆಯ್ಕೆ ಮಾಡಿದ ನಿರ್ದೇಶಕರ ಕರ್ತವ್ಯ ನಿರ್ವಹಣೆ ಬಗ್ಗೆ ಜಾಗೃತರಾಗಿ ವಾಚ್ ಮಾಡ್ತಿರ್ಬೇಕು, ಅಂದ್ರೆ ಮಾರ್ಗದರ್ಶನ ನೀಡ್ತಿರ್ಬೇಕು. ಮಹಾಸಭೆಯಲ್ಲಿ ಭಾಗವಹಿಸಿ ತಪ್ಪುಗಳಾಗಿದ್ದರೆ ಸರಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ನಮ್ಮ ಮೂಲ ಉದ್ದೇಶವಾಗಿತ್ತು. ಅಂದ್ರೆ ಸದಸ್ಯರೇ ಎಲ್ಲವನ್ನ ನಿಯಂತ್ರಿಸಬೇಕು. ಅದಕ್ಕಾಗಿ ನಾವು ನಿಬಂಧಕರಿಗೆ ಇದ್ದಂತ ಎಲ್ಲ ಅಧಿಕಾರಗಳನ್ನ, ಅಂದ್ರೆ ನೋಂದಾವಣೆ ಮತ್ತು ರದ್ದತಿಯನ್ನ ಹೊರತುಪಡಿಸಿ ಎಲ್ಲ ಅಧಿಕಾರಗಳನ್ನು ಸಂಯುಕ್ತ ಸಹಕಾರಿಗೆ ವರ್ಗಾಯಿಸಿದ್ವಿ. ಅವುಗಳನ್ನ ತಿದ್ದುಪಡಿ ಮುಖಾಂತರ ಕೆಲವನ್ನ ಕೈ ಬಿಡಲಾಗಿದೆ, ಇನ್ನು ಕೆಲವು ಉಳ್ಕೊಂಡಿದೆ. ನಾನು ಕಲಂವಾರು ವಿವರಣೆ ಕೊಟ್ಟಾಗ ನಾನು ಸಬ್ಜೆಕ್ಟ್ ವೈಸ್ ಮಾಡ್ತೀನಿ. ಕಲಂಗಳನ್ನ ಒಂದೊಂದು ಕಲಂನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕಲಂಗಳು ಹೇಳ್ತಾ ಹೋದ್ರೆ ಅದು 1.5 ಗಂಟೆನಲ್ಲಿ ಮುಗಿಸುವಂತ ವಿಷಯ ಅಲ್ಲ. ಅದಕ್ಕಾಗಿ ನಾನು ಪ್ರಾರಂಭದಲ್ಲಿ ನೋಂದಣಿ ಬಗ್ಗೆ ಹೇಳ್ತೇನೆ. ನೀವು ಇಲ್ಲಿ ಭಾಗವಹಿಸಿದಂತ ಎಲ್ಲಾ ಸಂಸ್ಥೆಯ ಪ್ರತಿನಿಧಿಗಳು ನೋಂದಾವಣೆ ಆದ ನಂತರ ಭಾಗವಹಿಸ್ತಾ ಇದ್ದೀರಿ. ನಿಮ್ಮ ಸಂಸ್ಥೆ ಈಗಾಗಲೇ ನೋಂದಾವಣೆ ಆಗಿದೆ, ಆದ್ರಿಂದ ನೋಂದಾವಣೆಗೆ ಅಗತ್ಯವಾದ ಮಾಹಿತಿಗಳು ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದೀನಿ. ಆದ್ರೂ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ, ಒಂದು ಸಂಸ್ಥೆಯನ್ನ ಬೇಕಾದ್ರೆ 10 ವಿವಿಧ ಕುಟುಂಬಗಳಿಗೆ ಸೇರಿದ ವ್ಯಕ್ತಿಗಳು
ಅಥವಾ ಒಕ್ಕೂಟ ಸಹಕಾರಿಗೆ 20 ಒಕ್ಕೂಟ ಸಹಕಾರಿಗಳು ಸದಸ್ಯರಾಗಿರುವ. ಈ ಸದಸ್ಯರ ಸಂಖ್ಯೆ ಕನಿಷ್ಠ 10 ಇರಬೇಕು ಅಂತ ನಾವು ಕಾಯ್ದೆನಲ್ಲಿ ಹೇಳಿದಿರುನು ಆ ಸಂಸ್ಥೆಯ ಆರ್ಥಿಕ ಸಬಲತೆ ಬಗ್ಗೆ ನೋಂದಾವಣಿ ಮಾಡುವಂತ ಅಧಿಕಾರಿ ಈ ಸಂಸ್ಥೆಯನ್ನ ನಾನು ನೋಂದಾಯಿಸಿದ್ರೆ ಹಲವಾರು ವರ್ಷ ನಡ್ಕೊಂಡು ಹೋಗ್ತದೆ ಅನ್ನೋ ನಂಬಿಕೆ ಬರಬೇಕು ಅವನಿಗೆ. ಅದಕ್ಕಾಗಿ ಸಂಯುಕ್ತ ಸಹಕಾರಿಗೆ ನೋಂದಾವಣೆ ಪೂರ್ವದಲ್ಲಿ ಆರ್ಥಿಕ ಸಬಲತೆಯ ಮಾನದಂಡಗಳನ್ನ ನೀಡ್ಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಅದನ್ನ ಪ್ರಾರಂಭದಲ್ಲಿ ನಿಬಂಧಕರಿಂದ ಕೊಡಿಸಿದ್ದಾರೆ, ಅದೇಂತ ತಪ್ಪು ಅಂತ ಹೇಳೋದಿಲ್ಲ ನಾನು. ಮಾನದಂಡಗಳನ್ನ ಸಂಯುಕ್ತ ಸಹಕಾರಿನೇ ರೂಪಿಸ್ಬೇಕಾಗಿತ್ತು. ರೂಪಿಸದೇ ಇದ್ರು ನಿಬಂಧಕರ ಮುಖಾಂತರ ರೂಪಿಸ್ಕೊಂಡಿದ್ರೆ ಅಡ್ಡಿ ಇಲ್ಲ. ಅಲ್ಲಿ 10 ಸದಸ್ಯರು ಅನ್ನೋ ಬದಲಾಗಿ 250, 300, 400, 500 ಅಂದ್ರೆ ಕಾರ್ಯವ್ಯಾಪ್ತಿಗೆ ಅನುಗುಣವಾಗಿ ಸಂಖ್ಯೆಯನ್ನು ನಿಗದಿಪಡಿಸಿ ಪೂರ್ವ ಅನುಮತಿಯನ್ನ ಕೊಡ್ತಾರೆ. ನೀವು ಷೇರು ಸಂಗ್ರಹಣೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟ ನಂತರ ನಿಮಗೆ ಅನುಮತಿಯನ್ನು ಕೊಡ್ತಾರೆ. ಅನುಮತಿ ಕೊಟ್ಟು 3 ತಿಂಗಳು 4 ತಿಂಗಳು ನಿಮಗೆ ಅವಧಿಯನ್ನು ಕೊಡ್ತಾರೆ. ಪಾಲು ಬಂಡವಾಳವನ್ನು ಸಂಗ್ರಹಿಸಿದ ನಂತರ ಪ್ರಸ್ತಾವನೆಯನ್ನು ಕಳಿಸಿ ಅಂತ. ಪ್ರಾರಂಭದಲ್ಲಿಯೇ ಉಪವಿಧಿಗಳ ಒಂದು ಪ್ರತಿಯನ್ನ ಲಗತ್ತಿಸ್ಕೊಡ್ಬೇಕು. ಮುಂದೆ ಅದನ್ನ ಮಾಡ್ಕೊಳ್ಳೋ ಅಧಿಕಾರ ನಿಮ್ಗಿದೆ. ಆದ್ರೆ ಪ್ರಾರಂಭದ ಪ್ರವರ್ತಕರ ಸಭೆ ನಡೆದ ನಂತರ ಕರಡು ಉಪವಿಧಿಗಳನ್ನ ರೂಪಿಸಿ ಅದನ್ನ ಪ್ರಸ್ತಾವನೆ ಜೊತೆಗೆ ಸಲ್ಲಿಸ್ಬೇಕು. ಇದನ್ನ ನಾವು ಸೂಕ್ಷ್ಮವಾಗಿ ಮತ್ತೊಂದು ವಿಷಯ ತಮ್ಮ ಗಮನಕ್ಕೆ ತರಬಯಸೋದೇನೆಂದ್ರೆ, ನಾವು ಸೆಕ್ಷನ್ 10ರಲ್ಲಿ ಸಹಕಾರಿಗಳ ಉಪವಿಧಿಗಳಲ್ಲಿ ಇರುವ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ. ಸೆಕ್ಷನ್ 10ರಲ್ಲಿ ಸಾಮಾನ್ಯವಾಗಿ ನಾವು ಲಾಭಾಂಶ ವಿಂಗಡಣೆ ಮಾಡುವುದು ಕಾನೂನಿನ ಭಾಗವಾಗಿರ್ಬೇಕು, ಉಪವಿಧಿಗಳ ಭಾಗ ಅಲ್ಲ. ಇದನ್ನು ಬಹಳಷ್ಟು ಜನರು ಅಭ್ಯಾಸ ಮಾಡ್ಕೊಂಡಿಲ್ಲ. ಸಂಸ್ಥೆಗೆ ಲಾಭ ಬಂದಾಗ ಆ ಲಾಭ ವಿಂಗಡಣೆ ಮಾಡೋದು ಕಾಯ್ದೆಯ ಭಾಗವೇ ಆಗ್ಬೇಕು ಹೊರತು ಉಪವಿಧಿಗಳ ಭಾಗ ಆಗ್ಬಾರ್ದು. ಹಾಗೆ ಸೇರ್ಕೊಂಡಿದೆ ಈಗ. ಅದರಲ್ಲಿ ನಾವು 10ರಲ್ಲಿ ಒಂದು ಮೀಸಲು ನಿಧಿ, ವಿದ್ಯಾನಿಧಿ, ಶಿಕ್ಷಣ ನಿಧಿ, ಆನಂತರ ಕರಡು ಸಾಲ ನಿಧಿ ಅಂತ ಸೃಷ್ಟಿ ಮಾಡ್ಕೊಂಡಿದೀವಿ ಬೈಲಾದಲ್ಲಿ, ಕಾಯ್ದೆನಲ್ಲ. ನೋಂದಾವಣೆ ಪ್ರಸ್ತಾವನೆಯನ್ನ ಮುಖ್ಯ ಪ್ರವರ್ತಕರು ನಿಬಂಧಕರ ಕಚೇರಿಗೆ ಸಲ್ಲಿಸ್ತಾರೆ. ರಿಜಿಸ್ಟರ್ಡ್ ಅಂಚೆ ಮುಖಾಂತರ ಕೊಡ್ಬೋದು, ಮುಕ್ತ ಹೋಗಿ ಕೊಡ್ಬೋದು. ಅದನ್ನ ಕಚೇರಿಗೆ ಭೇಟಿ ಕೊಡ್ಲೇಬೇಕು ಅಂತ ಷರತ್ತನ್ನ ನಮ್ಮ ಕಾಯ್ದೆನಲ್ಲಿ ವಿಧಿಸಿಲ್ಲ. ನೋಂದಾವಣೆ ಆದ ನಂತರ ನಿಬಂಧಕರಿಗೆ ಇರೋ ಷರತ್ತೇನು ಅಂದ್ರೆ, ನೋಂದಾವಣೆ ಮಾಡಿ ರಿಜಿಸ್ಟರ್ಡ್ ಅಂಚೆ ಮೂಲಕ ಮುಖ್ಯ ಪ್ರವರ್ತಕ ವಿಳಾಸಕ್ಕೆ ರವಾನಿಸಬೇಕು ಅಂತ ಮಾಡಿದ್ವಿ. 90 ದಿವಸಗಳ ಅವಧಿಯನ್ನು ನಿಗದಿಪಡಿಸಿದ್ವಿ. ಆದ್ರೆ ಈಗಿನ ವ್ಯವಸ್ಥೆನಲ್ಲಿ ಅದನ್ನ ದೃಢವಾಗಿ ಕಚೇರಿಗಳ ಜೊತೆ ಸಂಪರ್ಕವನ್ನ ಮಾಡ್ಲಿಕ್ಕೆ ನಮ್ಮ ಸಹಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಅವರು ನಿಬಂಧಕರ ಕಚೇರಿಗೆ 1 ಸಾರಿ ಭೇಟಿ ಆಗ್ತಾರೆ, ಅವ್ರನ್ನ ಅಧಿಕಾರಿಗಳನ್ನ ನೋಡ್ತಾರೆ, ಅವ್ರನ್ನ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಅದಕ್ಕೆ ನಾನು ಹಿಂದಿನ ಸಭೆಯಲ್ಲಿ ಒಂದು ಸೂಕ್ಷ್ಮವಾದ ವಿಷಯವನ್ನು ಹೇಳಿದ್ದೆ. ನಮ್ಮ ಸೌಹಾರ್ದ ಸಹಕಾರಿಗಳಲ್ಲಿ ಲಂಚದ ವ್ಯವಸ್ಥೆ ಇರಬಾರದು ಅನ್ನೋ ದೃಷ್ಟಿಯಿಂದ ಈ ಕಾಯ್ದೆನಲ್ಲಿ ನಾನು ರಿಜಿಸ್ಟರ್ಡ್ ಅಂಚೆ ಮೂಲಕನೇ ಕಳಿಸುವಂತ ವ್ಯವಸ್ಥೆಯನ್ನ ಪ್ರಾವಿಷನ್ ಮಾಡಿದ್ವಿ ಕಾಯ್ದೆನಲ್ಲಿ. ಆದ್ರೆ ನಮ್ಮ ಕಚೇರಿಗಳು ನಿರ್ವಹಣೆ ವ್ಯವಸ್ಥೆ ಸರಿ ಇಲ್ಲದೆ ಇರೋದ್ರಿಂದ ನಿಮಗೆ ಸ್ವಾಭಾವಿಕ ನ್ಯಾಯದನ್ವಯ ನೀವು ಪ್ರಸ್ತಾವನೆ ಕಳಿಸ್ಕೊಟ್ರು ಕೂಡಲೇ ರಿಜಿಸ್ಟ್ರೇಷನ್ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ಅವ್ರ ಕಚೇರಿಗೆ ಭೇಟಿ ಕೊಡ್ಬೇಕಾಗ್ತದೆ. ಅದನ್ನ ಸಂಯುಕ್ತ ಸಹಕಾರಿ ಒಬ್ಬ ಹಿರಿಯ ಅಧಿಕಾರಿಗಳು ನಿಯಂತ್ರಣ ಮಾಡೋಕೆ ಪ್ರಯತ್ನ ಮಾಡಿ ಏನೇನೋ ಮಾಡಿದ್ರು. ಅದರಿಂದ ಸಂಯುಕ್ತ ಸಹಕಾರಿಗೆ ಮತ್ತು ಸಹಕಾರಿ ಆಂದೋಲನಕ್ಕೆ ಒಂದ್ ಸ್ವಲ್ಪ ಕೆಟ್ಟ ಹೆಸರು ಬಂದಿದೆ. ಅದನ್ನ ನಾವು ಈ ಪ್ರಸ್ತಾವನೆ ಸಲ್ಲಿಸಿದ ಪ್ರವರ್ತಕರಿಗೆ ನಿಬಂಧಕರ ಕಚೇರಿಯಲ್ಲಿ ನೋಂದಾವಣೆಗೆ ಸಂಬಂಧಪಟ್ಟಂತೆ ನೀವು ಹಣ ಪಾವತಿ ಮಾಡಿ ನೋಂದಾವಣೆ ಮಾಡಿಕೊಳ್ಳಿ ಅಂತ ಪರೋಕ್ಷವಾಗಿ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಗುರಿಯನ್ನು ನಿಗದಿಪಡಿಸಿದಾಗ ಫೀಲ್ಡ್ ಆಫೀಸ್ ಕ್ಷೇತ್ರ ಸಿಬ್ಬಂದಿಗೆ ನೀವು ಈ ತಿಂಗಳಲ್ಲಿ 2 ಸೌಹಾರ್ದ ಸಹಕಾರಿಗಳನ್ನ ನೋಂದಾವಣೆ ಮಾಡಿಸಿ ಅಂತ ನಾವು ಗುರಿ ಕೊಡ್ತೀವಿ ಕ್ಷೇತ್ರ ಸಿಬ್ಬಂದಿಗೆ. ಗುರಿ ಕೊಟ್ಟಾಗ ಅವನು ಹೆಂಗಾರು ಮಾಡ್ಲೇಬೇಕು, ಮಾಡದೇ ಇದ್ರೆ ಅವನೇ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಅವನು ನಿಬಂಧಕರ ಕಚೇರಿನಲ್ಲಿ ಅಧಿಕಾರಿಗಳು ಟೇಬಲ್ ಎಲ್ಲ ನೋಡಿ ಏನೋ ವ್ಯವಸ್ಥೆ ಮಾಡ್ತಾನೆ. ಇದು ಮಾಡುವಾಗ ನಾವು ಪ್ರವರ್ತಕರಿಂದ ಹಣ ಖರ್ಚು ಮಾಡಿಸ್ತೀವಿ. ಆ ಹಣವನ್ನ ಪ್ರವರ್ತಕರಾದಂತವರು ಎಲ್ಲಿ ತುಂಬಿಕೊಳ್ಬೇಕು?
ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ಒಂದು ಯಾವುದೋ ಸಣ್ಣ ವೋಚರ್ ಅನ್ನ ಹಾಕಿ ಹಣವನ್ನ ಭರ್ತಿ ಮಾಡಿಕೊಂಡು ಪುನಃ ಆ ಹಣವನ್ನು ವಸೂಲಿ ಮಾಡ್ಕೋಬೇಕು. ಇದು ಒಂದು ಕೆಟ್ಟ ಚಾಳಿ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭವಾದ್ರೆ ದೊಡ್ಡ ಪ್ರಮಾಣಕ್ಕೆ ಬೆಳವಣಿಗೆ ಆಗ್ತದೆ. ಅದು ವ್ಯವಹಾರ ಮಾಡುವಾಗಲೂ ಇದೇ ವ್ಯವಸ್ಥೆ ಕಂಟಿನ್ಯೂ ಆಗ್ಬಿಡ್ತದೆ. ಅದಕ್ಕಾಗಿ ನಾವು ಈ ನೋಂದಾವಣಿ ಸಮಯದಲ್ಲಿ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ರಿಜಿಸ್ಟರ್ಡ್ ಅಂಚೆ ಮೂಲಕ ಅಂತ ಮಾಡಿದ್ವಿ. ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. 4, 5, 6ರಲ್ಲಿ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಅವಕಾಶವನ್ನು ಕಲ್ಪಿಸಿ 2-3 ಷರತ್ತುಗಳನ್ನು ನೀವು ತಿಳ್ಕೊಂಡಿರ್ಬೇಕು. 1ನೇ ಷರತ್ತು ಸೌಹಾರ್ದ ವ್ಯತ್ಯಾಸ. ಹಳೆ ಕಾಯ್ದೆಗೂ 59ರ ಕಾಯ್ದೆಗೂ ಇರುವ ವ್ಯತ್ಯಾಸವನ್ನ ಗಮನಿಸಿ ನೀವು. ಅದರಲ್ಲಿ ಸರ್ಕಾರದ ಸಹಾಯಧನ ಅಂತ ಒಂದು ಅಧ್ಯಾಯ 5 ಅಂತ ಒಂದು ಅಧ್ಯಾಯವನ್ನ ಸೃಷ್ಟಿ ಮಾಡಿದೀವಿ. ಸಹಕಾರಿ ಸಂಸ್ಥೆಗಳಿಗೆ ಸರ್ಕಾರ ಸಹಾಯಧನ ಕೊಡಬೇಕು, ಪ್ರತ್ಯಕ್ಷ ಪರೋಕ್ಷವಾಗಿ. ಈ ಕಾಯ್ದೆನಲ್ಲಿ ಷರತ್ತು ಸರಿದೆ. ಸರ್ಕಾರದಿಂದ ಪ್ರತ್ಯಕ್ಷ ಪರೋಕ್ಷ ಯಾವುದೇ ಸಹಾಯಧನ ಪಡೆಯೋದಿದ್ರೆ ಅವರು ಹಳೆ ಕಾಯ್ದೆಗೆ ಹೋಗ್ಬೇಕು, ಹೊಸ ಕಾಯ್ದೆಯಲ್ಲಿ ರಿಜಿಸ್ಟ್ರೇಷನ್ ಆಗುವಂಗಿಲ್ಲ. ಇದು 1ನೇ ಷರತ್ತು. ಯಾವ ರಾಜ್ಯಗಳಲ್ಲಿಯೂ ಇಂತಹ ಷರತ್ತು ಇಲ್ವೇ ಇಲ್ಲ. 2ನೇದು, ಸೌಹಾರ್ದ ಸಹಕಾರಿ ಕಾಯ್ದೆಯಡಿ ನೋಂದಾವಣೆಯಾದ ಪ್ರತಿಯೊಂದು ಸಹಕಾರಿನೂ ಸಂಯುಕ್ತ ಸಹಕಾರಿಯ ಸದಸ್ಯತ್ವವನ್ನ ಅದೇ ದಿನಾಂಕಕ್ಕೆ ಪಡಿತಾನೆ. ಇದಕ್ಕೆ ಕಾರಣ ಏನು ಅಂದ್ರೆ, 1ನೇ ಸಹಕಾರಿ ತತ್ವ ಇರೋದು ಮುಕ್ತ ಸದಸ್ಯತ್ವ. ಅದೇ ಸದಸ್ಯತ್ವ ಕೊಡೋ ಅಧಿಕಾರ ಆಡಳಿತ ಮಂಡಳಿಗೆ ಮಾತ್ರ ಇರಬೇಕು. ಇದು ಕಾಯ್ದೆನಲ್ಲಿ ಸೇರಿಸುವಂತ ವಿಷಯ ಆಗಿರ್ಲಿಲ್ಲ. ಆದ್ರೆ ನಮ್ಮ ಹಳೆ ಕಾಯ್ದೆನಲ್ಲಿ, ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯನ್ನೇ ತಗೊಳ್ಳಿ. ಹಳೆ ಕಾಯ್ದೆನಲ್ಲಿ 4,000 ಸಹಕಾರಿ ಸಂಸ್ಥೆಗಳು ನೋಂದಾವಣೆ ಆಗಿದೆ ಬೆಳಗಾವಿನಲ್ಲಿ. ಅದರಲ್ಲಿ ಜಿಲ್ಲಾ ಒಕ್ಕೂಟದ ಸದಸ್ಯರ ಸಂಖ್ಯೆ 250, 300, 400. ಅದೇ ಆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂದ್ರೆ ಸಂಖ್ಯೆ ಕಡಿಮೆ ಇದ್ದಾಗ ಸಂಪರ್ಕ ಮಾಡುವ ಸದಸ್ಯರ ಸಂಖ್ಯೆ ಕಡಿಮೆ ಇರ್ತದೆ, ಖರ್ಚು ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸದಸ್ಯರನ್ನು ಮಾಡ್ಕೊಳ್ಳೋದು ಬಹಳ ವಿರಳ. ಒಂದು ಜಿಲ್ಲೆನಲ್ಲಿ 200 ಜನಕ್ಕಿಂತ ಹೆಚ್ಚು ಸದಸ್ಯರು ಮಾಡ್ಕೊಂಡೇ ಇಲ್ಲ. 1200 ಜನ ಸಹಕಾರಿಗಳು ಸದಸ್ಯರಿದ್ದಾಗ, ಅರ್ಹತೆ ಇದ್ದಾಗ. ಅದಕ್ಕಾಗಿ ನಾವು ಈ ಕಾಯ್ದೆನಲ್ಲಿ ಆಟೋಮೆಟಿಕ್ ಮೆಂಬರ್ಶಿಪ್ ಅಂತ ಕೊಟ್ಟಿದ್ವಿ. ಇದನ್ನ ಈವರೆಗೂ ಸಂಯುಕ್ತ ಸಹಕಾರಿ ಆಗ್ಲಿ ಸದಸ್ಯ ಸಹಕಾರಿ ಆಗ್ಲಿ ಅದನ್ನ ಕಾನೂನು ಪದ್ಧತಿಯನ್ನ ಪ್ರಶ್ನೆ ನ್ಯಾಯಾಲಯದಲ್ಲಿ ಮಾಡಿಲ್ಲ ಇಲ್ಲಿ ತನಕ. ಮಾಡಿದ್ರೆ ಅದ್ರ ಪ್ರಶ್ನೆ ಅದ್ರ ಉತ್ತರ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ನಿಂದ ಏನ್ ಬರ್ತಿತ್ತೋ ಅದನ್ನ ನಾವು ಸ್ವೀಕರಿಸಬಹುದಾಗಿತ್ತು. ಆದ್ರೆ ಈಗ ಸದ್ಯಕ್ಕೆ ಸೌಹಾರ್ದ ಕಾಯ್ದೆಯಲ್ಲಿ ನೋಂದಾವಣೆಯಾದ ಪ್ರತಿಯೊಂದು ಸಹಕಾರಿಯು ಸಂಯುಕ್ತ ಸಹಕಾರಿಯ ಸದಸ್ಯತ್ವವನ್ನು ನೋಂದಾವಣೆಯಾದ ದಿನಾಂಕದಂದೇ ಪಡೆಯುತ್ತವೆ. ಮತ್ತೊಂದು, ನಮ್ ಕಲಾದವರು ಹೌಸಿಂಗ್ ಸೊಸೈಟಿ ನಡ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವು ಈ ಗೃಹ ನಿರ್ಮಾಣ ಸಹಕಾರಿ ಸಂಘಗಳಿಗೆ ಸದಸ್ಯತ್ವ ರಿಜಿಸ್ಟ್ರೇಷನ್ ಮಾಡ್ತಕ್ಕದ್ದಲ್ಲ ಅಂತ ಷರತ್ತನ್ನು ಸೇರಿಸಿದ್ದೀವಿ. ನಿಮಗೆ ಸಂಯುಕ್ತ ಸಹಕಾರಿ ನಿರ್ದೇಶಕರಾಗಿರೋದ್ರಿಂದ ಹಿರೇಮಠ ಅವರಿಗೆ ಮತ್ತೆ ಕಲಾಲ್ ಅವರಿಗೆ ಗೊತ್ತಿದೆ, ನಮ್ಮ ಪತ್ತಿನ ಸಹಕಾರಿ ಸಂಘಗಳು ಠೇವಣಿ ಸಂಗ್ರಹಣೆ ಮಾಡಿ ಗೃಹ ನಿರ್ಮಾಣಕ್ಕಾಗಿ ಮತ್ತೊಂದು ಸಂಸ್ಥೆಯನ್ನ ಸೃಷ್ಟಿ ಮಾಡಿ ಈ ಹಣವನ್ನ ಆ ಸಂಘಕ್ಕೆ ವರ್ಗಾವಣೆ ಮಾಡಿದಂತ ಕೆಲವು ಉದಾಹರಣೆಗಳಿದೆ. ಅದನ್ನ ತಪ್ಪಿಸುವ ಮುಖ್ಯ ಉದ್ದೇಶದಿಂದ ಗೃಹ ನಿರ್ಮಾಣ ಸಹಕಾರಿ ಸಂಘಗಳನ್ನ ಷರತ್ತನ್ನು ಬಿಟ್ಟಿ. ನೋಂದಾವಣೆ ಆದ ನಂತರ 1ನೇ ಆಡಳಿತ ಮಂಡಳಿ ರಚನೆಯನ್ನ 1959ನೇ ಕಾಯ್ದೆಯ ಕಲಂ 39A ಮತ್ತು AA ನಲ್ಲಿ ಸೃಷ್ಟಿಯಾದ ಚುನಾವಣಾ ಪ್ರಾಧಿಕಾರದ ಮುಖಾಂತರ ನಡೆಸತಕ್ಕದ್ದು. ನಾವು ಸೌಹಾರ್ದ ಕಾಯ್ದೆಗೆ ಪ್ರತ್ಯೇಕ ಚುನಾವಣಾ ಪ್ರಾಧಿಕಾರ ಮಾಡಿಲ್ಲ. ಅದೇ ಕಾಯ್ದೆ ಅಡಿ ರಚನೆಯಾದ ಚುನಾವಣಾ ಪ್ರಾಧಿಕಾರ ಚುನಾವಣೆ ಮಾಡಿಕೊಡ್ತದೆ. 60 ದಿವಸದೊಳಗಾಗಿ ರಚನೆ ಆಗ್ಬೇಕು ಅಂತ ನಾವು ಕಾಯ್ದೆನಲ್ಲಿ ತಿಳಿಸಿದೀವಿ. ಆದ್ರೂ ಹಲವಾರು ಪ್ರಸಂಗದಲ್ಲಿ 60 ದಿವಸದ ಅವಧಿ ಮುಕ್ತಾಯ ಆಗ್ತಾ ಇಲ್ಲ. ಇದಕ್ಕೆ ನೀವು ಸಂಯುಕ್ತ ಸಹಕಾರಿ ನಿರ್ದೇಶಕರಾದರು ಗಮನಿಸಬಹುದು. ಯಾಕಂದ್ರೆ ನೀವು ಮೇಲ್ಮಟ್ಟದ ಸಂಸ್ಥೆಯಲ್ಲಿ ಕೂತ್ಕೊಂಡಿದ್ದೀರಿ. ಒಂದು ಶಾಸನಾತ್ಮಕ ರಚನೆಯಾದ ಒಂದು ಸಂಸ್ಥೆ ನಿಗದಿತ ಅವಧಿಯೊಳಗೆ ಚುನಾವಣೆ ನಡೆದೇ ಇದ್ರೆ ಅದು ನಿಷ್ಕ್ರಿಯ ಪ್ರಾಧಿಕಾರ ಆಗ್ತದೆ. ನಾವು ಜಿಲ್ಲಾ ಪಂಚಾಯತ್, ವಿಧಾನಸಭೆ, ವಿಧಾನಮಂಡಲ, ಲೋಕಸಭೆ ಎಲೆಕ್ಷನ್ ತಾವು ಗಮನಿಸಬಹುದು. ಆಡಳಿತ ಮಂಡಳಿ ಚುನಾವಣೆ ಅವಧಿ ಮುಗಿಯುವ 1 ದಿವಸದ ಹಿಂದೆ ಆಡಳಿತಾಧಿಕಾರಿ ಅಧಿಕಾರ ವಹಿಸ್ಕೊಳ್ತಾನೆ. ಅಲ್ಲಿ ನಾವು ಬೇರೆ ಕಾಯ್ದೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಯಾವುದೇ ಪಂಚಾಯತಿ ಅಲ್ಲಿ ವಿಧಾನಮಂಡಲ, ವಿಧಾನ ಪರಿಷತ್ತು, ಲೋಕಸಭೆಯಲ್ಲಿ ಅಧಿಕಾರದ 5 ವರ್ಷದ ಅವಧಿ ಮುಕ್ತಾಯವಾದ ದಿನಾಂಕದಂದು ಆ ಮಂಡಳಿಯ ಪ್ರತಿಯೊಬ್ಬ MLA MP ಗಳು ತಮ್ಮ ಸ್ಥಾನವನ್ನ ಕಳ್ಕೊಂತಾರೆ. ಆದ್ರೆ ನಮ್ಮಲ್ಲಿ ಆ ನೀತಿಯನ್ನ ಜಾರಿ ಮಾಡಬೇಕಾದ್ದು ಚುನಾವಣಾ ಪ್ರಾಧಿಕಾರದ ಮುಖ್ಯ ಕರ್ತವ್ಯ. ಉಪ ಚುನಾವಣೆ ನಡೆದಾಗ 60 ದಿವಸದೊಳಗ ಮಾಡಿಕೊಡ್ಬೇಕು ಅಂತಿದ್ರೆ ಸದಸ್ಯ ಸಹಕಾರಿಗಳು ವಿನಂತಿ ಕಳಿಸಿದ 1 ವರ್ಷ 2 ವರ್ಷದ ತನಕ ಉಪಚುನಾವಣೆ ನಡೆಯೋದೇ ಇಲ್ಲ. ಇದನ್ನ ತಪ್ಪಿಸ್ಬೇಕಂದ್ರೆ ಚುನಾವಣಾ ಪ್ರಾಧಿಕಾರ
ಬಹಳಷ್ಟು ಜಾಗೃತಿ ವಹಿಸಬೇಕು. ಯಾವುದೇ ಸ್ಥಾನ ಖಾಲಿ ಆದ ಕೂಡಲೇ ಅದಕ್ಕೆ ಪ್ರಕ್ರಿಯೆಯನ್ನ ಪ್ರಾರಂಭಿಸಬೇಕು. ಯಾವುದೇ ಕಾರಣಕ್ಕೂ ಕಾಯ್ದೆಯಲ್ಲಿ ನಿಗದಿಪಡಿಸಿದ ಅವಧಿಯನ್ನ ಮೀರಿ ಚುನಾವಣೆ ಮಾಡತಕ್ಕದ್ದಲ್ಲ. ಇತ್ತೀಚೆಗೆ ತಾವು ಗಮನಿಸಿರಬಹುದು, ಈ ಕೋವಿಡ್-19 ಕಾರಣದಿಂದ 2 ವರ್ಷಗಳಿಂದ ಚುನಾವಣೆ ನಡೀತಾ ಇಲ್ಲ, ಮಹಾಸಭೆಗಳು ನಡೀತಾ ಇಲ್ಲ, ಲೆಕ್ಕ ತಪಾಸಣಾ ವರದಿಗಳು ಬರದೇ ಇದ್ರೆ ಎಕ್ಸ್ಟೆನ್ಷನ್ ಮಾಡ್ತಾ ಇದೀವಿ. ಇದರ ಪರಿಣಾಮ ಏನು ಅಂದ್ರೆ, ಒಂದು ಪ್ರಾಧಿಕಾರದ ಜವಾಬ್ದಾರಿಯನ್ನು ನಿಗದಿಪಡಿಸಿದಂತ ಆ ಪ್ರಾಧಿಕಾರ ಸಮರ್ಪಕವಾಗಿ ಕೆಲಸ ಮಾಡದೇ ಇದ್ರೆ ಅದು ಆಂದೋಲನಕ್ಕೆ ತೊಡಕುಂಟು ಮಾಡ್ತದೆ. ಉಪವಿಧಿಗಳನ್ನ ರಚನೆ ಮಾಡಿ ಕೊಟ್ಟಾಗ ಅದು ನೋಂದಾವಣೆ ಆಗ್ತದೆ. ನೋಂದಾವಣೆ ಆದ ನಂತರ ಕಾರ್ಯರೂಪಕ್ಕೆ ತರುವ ಸಂದರ್ಭದಲ್ಲಿ ಆಡಳಿತ ಮಂಡಳಿಗೆ ಕೆಲವು ನ್ಯೂನತೆಗಳನ್ನ ಗಮನಿಸ್ತಾರೆ. ಆ ತಪ್ಪುಗಳಿದ್ರೆ ಸರಿಪಡಿಸ್ಬೇಕು, ಅಥವಾ ಷರತ್ತುಗಳಿದ್ರೆ ವಿನಾಯಿತಿ ಕೊಡಬೇಕು. ಇಂಥ ಅವಕಾಶಗಳನ್ನ ಉಪವಿಧಿಗಳ ತಿದ್ದುಪಡಿ ಮೂಲಕ ನಾವು ಮಾಡ್ಕೋಬೇಕು. ಉಪವಿಧಿಗಳನ್ನ ತಿದ್ದುಪಡಿ ಮಾಡೋದು ಸಾಮಾನ್ಯವಾಗಿ, ನಾನು ಈ ಸಂದರ್ಭದಲ್ಲಿ ಯಾವುದೋ ಒಂದು ಕಾನೂನಿನ ಬಗ್ಗೆ ಲೇಖನ ಬರೆಯುವಾಗ ಮಹಾತ್ಮ ಗಾಂಧೀಜಿಯವರ ದಕ್ಷಿಣ ಆಫ್ರಿಕಾದಲ್ಲಿದ್ದಂತ ಕಾನೂನು ಮತ್ತು ವಕೀಲರು ಎಂಬ ಪುಸ್ತಕದಲ್ಲಿ ಒಂದು ಉಲ್ಲೇಖ ಮಾಡ್ತಾರೆ ಅವರು. ಯಾವುದೇ ಒಂದು ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕಾದ್ರೆ ಆ ಕಾಯ್ದೆಯಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಯ ತೊಡಕಾಗಿದ್ದರೆ ಮಾತ್ರ ತಿದ್ದುಪಡಿ ಮಾಡಬೇಕು. ನನಗಿವತ್ತು ನಾನು ಮಂತ್ರಿಗಳ ಮನಸ್ಸಿಗೆ ಬಂತು, ಇವತ್ತು ತಿದ್ದುಪಡಿ ಮಾಡಬೇಕು. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಈಗ ಸುಮಾರು 20 ವರ್ಷಗಳ ಹಿಂದೆ ಒಬ್ಬ ಸಹಕಾರಿ ಸಚಿವರಿದ್ರು. ನಮ್ಮಲ್ಲಿ ಈ ಆಸ್ತಿಯನ್ನ ಹರಾಜು ಹಾಕಿದಾಗ 15% ಹಣವನ್ನ ಸ್ಪಾಟ್ ನಲ್ಲಿ ತುಂಬಬೇಕು. ಆ ತುಂಬಕ್ಕಾಗದೇ ಇದ್ದ ಪ್ರಸಂಗದಲ್ಲಿ ಹರಾಜು ಹಾಕಿದ್ದು ರದ್ದಾಗ್ತದೆ. ಆದ್ರೆ 15 ದಿವಸ ಅವಧಿಯನ್ನ ಮಾತ್ರ ಉಳಿದ ಹಣವನ್ನ ಕಟ್ಟಬೇಕು ಅವಕಾಶ ಕಲ್ಪಿಸಿದ್ವಿ. ಆದ್ರೆ ಯಾವುದೋ ಒಂದು ಪ್ರಕರಣವನ್ನ ಉದಾಹರಣೆ ತಗೊಂಡು 45 ದಿವಸದ ಮಿತಿಯನ್ನ ನಿಯಮವನ್ನ ಮಾರ್ಪಾಡು ಮಾಡಿ ಅವಕಾಶ ಕಲ್ಪಿಸ್ಕೊಟ್ರು. ಒಬ್ಬ ವ್ಯಕ್ತಿಗೆ ಪೂರಕವಾಗಿ ನಿಯಮವನ್ನೇ ತಿದ್ದುಪಡಿ ಮಾಡಿದ್ರು. ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಸಹಕಾರ ಸಚಿವರೊಬ್ರು ಒಂದು ಸಹಕಾರಿ ಸಂಸ್ಥೆಯ ನೌಕರ ಅವರು ಹೇಳಿದಂತ ಕೆಲಸ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಆಡಳಿತ ಮಂಡಳಿಯ ನಿಯಂತ್ರಣವನ್ನ ನೌಕರರ ಮೇಲೆ ಇರಬಾರದು ಅಂತ ಹೇಳಿ CCA ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು 126A ಸೆಕ್ಷನ್ ಅಲ್ಲಿ ಹಳೆ ಕಾಯ್ದೆಯನ್ನು. ಅಂದ್ರೆ ಇದು ಮಹಾತ್ಮ ಗಾಂಧಿ ಅವರು ಹೇಳಿದ್ದೇನು, ಯಾವುದೇ ಕಾನೂನಿನ ಅಂಶ ಬಹಳಷ್ಟು ಕಾಲ ಬಹಳಷ್ಟು ಜನರಿಗೆ ಅನಾನುಕೂಲವಾದಾಗ ತಿದ್ದುಪಡಿ ಮಾಡಬೇಕು. ಅದಕ್ಕೆ ನೀವು ಸೌಹಾರ್ದ ಕಾಯ್ದೆಯ ಉಪವಿಧಿಗಳನ್ನ ತಿದ್ದುಪಡಿ ಮಾಡಿದ ಮೊದಲು ರಿಜಿಸ್ಟ್ರೇಷನ್ ಆಗ್ತದೆ. ರಿಜಿಸ್ಟ್ರೇಷನ್ ಆದ ಸುಮಾರು ವರ್ಷಗಳ ನಂತರ ತಿದ್ದುಪಡಿ ಮಾಡಬೇಕು ಹೊರತು ರಿಜಿಸ್ಟ್ರೇಷನ್ ಆದ 3 ತಿಂಗಳಿಗೆ ಪುನಃ ತಿದ್ದುಪಡಿ ಪ್ರಸ್ತಾವನೆಯನ್ನು ಕಳಿಸಲೇಬೇಕಾದ ಪ್ರಸಂಗ ಬರಬಹುದು. ಬಂದಾಗ ನೀವು ಅನುಸರಿಸಬೇಕಾದ ನೀತಿ ಏನು ಅಂದ್ರೆ, ವಿಷಯವನ್ನ ಆಡಳಿತ ಮಂಡಳಿಯ ಮುಂದೆ ಇಡಬೇಕು. ಅದರಲ್ಲಿ ಹಾಲಿ ಇರುವ ಉಪವಿಧಿ ತಿದ್ದುಪಡಿ ಆದ ನಂತರ ಯಾವ ಪದಗಳನ್ನು ಉಪಯೋಗಿಸ್ತೀವಿ, ಅದಕ್ಕೆ ಕಾರಣಗಳೇನು ಅಂತ ಸೂಚಿಸಬೇಕು. ಇದರ ಜೊತೆಗೆ ಮಹಾಸಭೆಯಲ್ಲಿ, ಸಾಮಾನ್ಯ ಸಭೆಯಲ್ಲಿ ನೀವು ತಿದ್ದುಪಡಿ ಪ್ರಸ್ತಾವನೆಯನ್ನ ಇಟ್ಟಾಗ ಮತದಾನದ ಹಕ್ಕುಳ್ಳ 2/3 ಸದಸ್ಯರ ಬಹುಮತದಿಂದ ಒಪ್ಪಿಗೆ ಆಗಬೇಕು. ಇಲ್ಲಿ ತಾವು ಗಮನಿಸಬೇಕು, ಮತದಾನದ ಹಕ್ಕುಳ್ಳ ಸದಸ್ಯರಿಗೆ ಮಾತ್ರ ಮತದಾನದ ಹಕ್ಕಿರ್ತದೆ. ಆದ್ರೆ ಸದಸ್ಯ ಅರ್ಹತೆ ಇಲ್ಲದೆ ಇದ್ರೂ ಸಾಮಾನ್ಯ ಸಭೆಗೆ ಹಾಜರಾಗುವ ಹಕ್ಕಿದೆ. ಅದಕ್ಕೆ ನೀವು ಎಲ್ಲರಿಗೂ ತಿಳಿಗಿಲಿ ಅನ್ನೋ ಉದ್ದೇಶದಿಂದ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಸಹಕಾರಿಯಲ್ಲಿ ಕನಿಷ್ಠ ಪ್ರಮಾಣದ ಪಾಲ್ಗೊಂಡಾಗ ಹೊಂದಿರಬೇಕು. 1 ಷೇರನ್ನಾದರೂ ಹೊಂದಿರಬೇಕು ಅಂತಿರೋದ್ರಿಂದ ನೀವು 100 ರೂಪಾಯಿ ಷೇರ್ ಬೆಲೆಯನ್ನು ನಿಗದಿಪಡಿಸಿ 1 ಷೇರ್ ತಗೊಂಡಿರ್ತೀರಿ. 4-6 ವರ್ಷಗಳ ನಂತರ ಅದನ್ನ 1,000 ಅಂತ ಮಾಡ್ತೀವಿ. ಅವಾಗ 100 ರೂಪಾಯಿ ಕಟ್ಟಿದಂತ ಸದಸ್ಯ ಆಟೋಮ್ಯಾಟಿಕ್ ಆಗಿ ಮೆಂಬರ್ಶಿಪ್ ಇಂದ ಹೊರಗೋಗಲ್ಲ. ಅವನು ಸದಸ್ಯನಾಗಿ ಕಂಟಿನ್ಯೂ ಆಗ್ತಾನೆ. ಅವನು ಮತದಾನದ ಹಕ್ಕನ್ನ ಕಳ್ಕೊತಾನೆ. ಯಾಕೆ ಅಂದ್ರೆ ಅವನು 1 ಷೇರ್ ಹಣವನ್ನ ಪಾವತಿ ಮಾಡಿಲ್ಲ. ಆದ್ರೆ ಅವನು ಸದಸ್ಯತ್ವ ಪಡೆದ ದಿನಾಂಕದಂದು ಅರ್ಹತೆ ಇತ್ತು. ಆದ್ರಿಂದ ಅವನು ಸದಸ್ಯನಾಗಿ ಕಂಟಿನ್ಯೂ ಆಗ್ತಾನೆ, ಜನರಲ್ ಬಾಡಿಗೆ ಅಟೆಂಡ್ ಆಗ್ತಾನೆ. ಆ 2/3 ಸದಸ್ಯರ ಬಹುಮತ ಅಂತ ನಾವು ತೀರ್ಮಾನ ಮಾಡಿದಾಗ 100 ರೂಪಾಯಿ ಕೊಟ್ಟಂತ ಸದಸ್ಯ 1,000 ರೂಪಾಯಿ ಕೊಡೋ ತನಕನೂ ಅವನಿಗೆ ಮತದಾನದ ಹಕ್ಕಿರಲ್ಲ.
ಇದ್ರ ಜೊತೆಗೆ ನೀವು ಮುಂದೆ ಗಮನಿಸಿರ್ಬೋದು, ಈಗ ಸಂವಿಧಾನ ತಿದ್ದುಪಡಿ ಪೂರ್ವಕ ನಾವು ತಿದ್ದುಪಡಿ ಮಾಡಿಕೊಂಡಂತೆ ಕನಿಷ್ಠ ಪ್ರಮಾಣದ ವ್ಯವಹಾರ ಮಾಡಿರ್ಬೇಕು, ಸಾಮಾನ್ಯ ಸಭೆಯಲ್ಲಿ 3ರಲ್ಲಾದ್ರೂ ಹಾಜರಿರ್ಬೇಕು, ಈ ಷರತ್ತುಗಳನ್ನ ಹಾಕಿದ್ವಿ. ಅದೂ ಅನರ್ಹತೆ ಸದಸ್ಯ ಮತದಾನದ ಹಕ್ಕಿಗೆ. ಅಂದ್ರೆ ನೀವು ಒಂದು ಉಪವಿಧಿಯ ಕಲಂನ್ನ ಉಪವಿಧಿಗಳನ್ನ ಮಾರ್ಪಾಡು ಮಾಡ್ಬೇಕಾದ್ರೆ ಇಂತಹ ಸದಸ್ಯರನ್ನ ಹೊರಗಿಟ್ಟು 2/3 ಹಾಜರಿದ್ದ ಮತದಾನದ ಹಕ್ಕುಳ್ಳ 2/3 ಸದಸ್ಯರ ಬಹುಮತದಿಂದ ತಿದ್ದುಪಡಿ ಅಂಗೀಕಾರ ಆಗ್ತದೆ. ಆದ್ರೆ ನಾವು ಸಾಮಾನ್ಯವಾಗಿ ಸಾಮಾನ್ಯ ಸಭೆಯಲ್ಲಿ ವಿಷಯ ತಿದ್ದುಪಡಿ ಅಂತ ಮೆನ್ಷನ್ ಮಾಡ್ತಾರೆ. ಆದ್ರೆ ತಿದ್ದುಪಡಿ ಇಲ್ಲಿ ಮಾಡಬೇಕಾದ ಯಾವ ಉಪವಿಧಿ ಅನ್ನೋದನ್ನ ಮೆನ್ಷನ್ ಮಾಡ್ಲಾದ್ರೆ ತಿದ್ದುಪಡಿಯನ್ನು ಅಂಗೀಕಾರ ಮಾಡಿದೀವಿ ಅಂತ ಪ್ರಸ್ತಾವನೆ ಕಳಿಸ್ತಾರೆ. ಇದು ಸೂಕ್ತ ಅಲ್ಲ. ತಿದ್ದುಪಡಿ ಆಗಬೇಕಾದ ಪ್ರತಿಯೊಂದು ಪ್ರಸ್ತಾವನೆಯನ್ನು ಪ್ರತಿಯೊಂದು ಸದಸ್ಯನಿಗೂ ಲಿಖಿತವಾಗಿ ಮೀಟಿಂಗ್ ಸಾಮಾನ್ಯ ಸಭೆ ಮೀಟಿಂಗ್ ಜೊತೆಯಲ್ಲಿ ಅಚ್ಚು ಹಾಕಿಸಿ ಕಳಿಸ್ಕೊಡ್ಬೇಕು. ಇದನ್ನ ಬಹಳಷ್ಟು ಸಂಖ್ಯೆಯಲ್ಲಿ ಮಾಡ್ತಾ ಇಲ್ಲ, ಅದನ್ನ ಗಮನಿಸ್ಕೊಳ್ಳಿ. ನಾವು ಇನ್ನೊಂದು ಚಿಂತನೆ ಮಾಡದ್ದೇನು ಅಂದ್ರೆ, ಸೌಹಾರ್ದ ಕಾಯ್ದೆಯಲ್ಲಿ ನೋಂದಾವಣೆಯಾದ ಸಂಸ್ಥೆಗಳು ತಮಗೆ ಅವಶ್ಯಕ ಇದ್ದರೆ ಪೂರಕ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿ. ಸಂಯುಕ್ತ ಸಹಕಾರಿ ವರ್ಷದಲ್ಲಿ ಸುಮಾರು 1 ಕೋಟಿ ರೂಪಾಯಿ ಪ್ರಿಂಟಿಂಗ್ ಖರ್ಚನ್ನ ಮಾಡ್ತಾರೆ. ಪ್ರಿಂಟಿಂಗ್ ವೋಚರ್ಸ್, ಚಲನ್ಗಳು, ಅಪ್ಲಿಕೇಶನ್ಗಳು. ಅದಕ್ಕೆ ಪೂರಕ ಸಂಸ್ಥೆ ಏನು? ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿ. ಅದಕ್ಕೆ ನೀವು ಒಬ್ಬರೇ ಹಾಕಿ, ಇಲ್ಲ 4 ಜನ ಕೂಡ್ಕೊಂಡು ಮಾಡ್ಕೊಳ್ಳಿ. ನಿಮಗೆ ವೆಚ್ಚವನ್ನ ನಿಯಂತ್ರಣ ಮಾಡಬೇಕಾದ್ರೂ ನಿಮ್ದೇ ಒಂದು ಸಂಸ್ಥೆಯನ್ನು ಹುಟ್ಟಾಕೊಳ್ಳಿ. ಅಥವಾ ಸರ್ಕಾರಿ ಸಂಸ್ಥೆ ಜೊತೆ ಉಪಸಂಸ್ಥೆಯಾಗಿ ಒಂದು ಕಾಯ್ದೆಯಡಿ ನೋಂದಾವಣೆ ಮಾಡ್ಕೊಳ್ಳಿ. ಅಥವಾ 4-6 ಸಹಕಾರಿಗಳು ಸೇರ್ಕೊಂಡು ಮತ್ತೊಂದು ಸಂಸ್ಥೆಯನ್ನು ಹುಟ್ಟಾಕಿ ಸದಸ್ಯರಿಗೆ ಅವಶ್ಯಕವಾದ ಸವಲತ್ತುಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಇದು ಪೂರಕ ಸಂಸ್ಥೆಗಳು ಮಾಡ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದೆ. ನಾನು ಕಲಮತ್ತನ್ನ ಹೇಳಿದೆ ನಿಮ್ಗೆ. ಅದು ಪ್ರಾರಂಭದಲ್ಲಿ ಬರುವಂತದ್ದಲ್ಲ, ಮಧ್ಯದಲ್ಲಿ ಅಥವಾ ಕೊನೆಯಲ್ಲಿ ಬರ್ಬೇಕಾಗಿತ್ತು. ಉಪವಿಧಿಗಳ ವಿಷಯ ಪಟ್ಟಿ ಅಲ್ಲಿ ನಾವು ಲಾಭಾಂಶ ವಿಂಗಡಣೆ ಮಾಡೋದನ್ನ ಪ್ರಾರಂಭದಲ್ಲಿ ಹೇಳದಂತೆ ನಾವು ಕನಿಷ್ಠ 25% ರಿಸರ್ವ್ ಫಂಡ್ ಅನ್ನ ತೆಗಿಬೇಕು, 2% ಶಿಕ್ಷಣ ನಿಧಿಯನ್ನು ತೆಗಿಬೇಕು. ಸೌಹಾರ್ದ ಕಾಯ್ದೆಯಲ್ಲಿ 0.5% ಶಿಕ್ಷಣ ಸಹಕಾರ ಕಡಿಮೆ ಕೊಡಬೇಕು, 20% ಕೆಟ್ಟ ಸಾಲ ನಿಧಿಗಳಿಗೆ ಸೃಷ್ಟಿ ಮಾಡಬೇಕು. ಇದು ಉಪವಿಧಿಗಳಲ್ಲೇ ಸೇರ್ಪಡೆಯಾದ ಅವಕಾಶ. ಇದರ ನಂತರ ನೀವು ಸದಸ್ಯರಿಗೆ ಕೊಡಬೇಕಾದ ಸವಲತ್ತುಗಳನ್ನು ಎಷ್ಟು ಅಂಶಗಳು, ಎಷ್ಟು ನಿಧಿಗಳನ್ನ ಸೃಷ್ಟಿ ಮಾಡಬೇಕಾದ್ರೂ ಮಾಡ್ಕೋಬಹುದು. ಆದ್ರೆ ಈ 3 ನಿಧಿಗಳು ಮಾತ್ರ ಕಾಯ್ದೆನ ನಿಮ್ಮ ಉಪವಿಧಿಗಳಲ್ಲಿ ಇರಲೇಬೇಕು. ಅಂದ್ರೆ 25% ಕಡಿಮೆ ಇರಲಾರ್ದೆ ಅಂದ್ರೆ ಎಲ್ಲ 25% ಡಿವಿಡೆಂಟ್ ಇದು ರಿಸರ್ವ್ ಫಂಡ್ ಕೊಡ್ಬೇಕು ಅಂತ ಏನಿಲ್ಲ. ನಾನು ಅಪೆಕ್ಸ್ ಬ್ಯಾಂಕ್ ನ ನಿರ್ದೇಶಕರಾಗಿದ್ದಾಗ 40% ಇದು ಮೀಸಲು ನಿಧಿಯನ್ನ ತೆಗೆದಿರಿಸಿದ್ವಿ. ಕೆಲವು ಸಂಸ್ಥೆಗಳು ತೆಗಿತಾರೆ ಮೀಸಲು ನಿಧಿ. ಯಾಕಂದ್ರೆ ಮೀಸಲು ನಿಧಿನ ಉಪಯೋಗಿಸುವುದರ ಬಗ್ಗೆ ನಾನು ಚರ್ಚೆಗೆ ಅವಾಗ ಟೈಮ್ ಸಿಗ್ತದೋ ಏನೋ ಗೊತ್ತಿಲ್ಲ, ಅದು ಈಗಲೇ ಹೇಳ್ಬಿಡ್ತೀನಿ. ಮೀಸಲು ನಿಧಿಯನ್ನ ಉಪಯೋಗ ಮಾಡೋದು ಯಾವಾಗ ಅಂದ್ರೆ ಸಹಕಾರಿ ನಿಷ್ಕ್ರಿಯಗೊಂಡಾಗ ನಿಮ್ಮ ಸಂಸ್ಥೆಯನ್ನ ನಂಬಿ ಹೂಡಿಕೆ ಮಾಡಿದಂತ ವ್ಯಕ್ತಿಗಳಿಗೆ ವಾಪಸ್ ಕೊಡುವಂತ ಒಂದು ನಿಧಿಯನ್ನ ಸೃಷ್ಟಿ ಮಾಡೋ ಉದ್ದೇಶವೇ ಈ ರಿಸರ್ವ್ ಫಂಡ್ ಮೀಸಲು ನಿಧಿ. ಅದಕ್ಕಾಗಿ ಈ ಮೀಸಲು ಪ್ರತಿಯೊಂದು ಸಹಕಾರಿನೂ ಒತ್ತು ಕೊಡ್ಲೇಬೇಕು, ಹೆಚ್ಚು ಹಣವನ್ನ ಹೂಡ್ಬೇಕು. ಇದನ್ನ ಉಪಯೋಗಿಸಕ್ ಬರ್ತದ. ನೀವು ಅವಶ್ಯಕವಾಗಿ ಆಡಳಿತಾತ್ಮಕವಾಗಿ ಒಂದು ಕಚೇರಿ ಕಟ್ಟಬೇಕು, ನಿವೇಶನ ಖರೀದಿ ಮಾಡಬೇಕು, ಇದನ್ನ ಸಾಲದ ರೂಪದಲ್ಲಿ ಪಡೆದು ಪುನಃ ಆ ನಿಧಿಗೆ ವರ್ಗಾವಣೆ ಮಾಡಬಹುದು ನೀವು ಅವಶ್ಯಕವಾದ. ಆದ್ರೆ ಈ ನಿಧಿಯನ್ನ ನಿಮ್ಮ ವ್ಯವಹಾರದಲ್ಲಿ ಉಪಯೋಗಿಸ್ತಕ್ಕಂಥಲ್ಲ. ಯಾಕಂದ್ರೆ ಖರ್ಚು ಮಾಡಬೇಕು ಅಂದ್ರೆ ವ್ಯವಹಾರದಿಂದ ಹೊರಗಿರ್ಬೇಕು, ಅದರಿಂದ ಹೊರಗಿಡ್ಬೇಕು. ನಿಧಿಗಳನ್ನ ಹೂಡಿಕೆ ಮಾಡೋ ಸಂದರ್ಭದಲ್ಲಿ ನಿಮ್ಗೆ ಇತ್ತೀಚಿನ ಉದಾಹರಣೆ ಕೊಡೋದಾದ್ರೆ ಗುರು ರಾಘವೇಂದ್ರ. ಬಹಳಷ್ಟು ಸಂಸ್ಥೆಗಳು 10 ಕೋಟಿ 20 ಕೋಟಿ ಹಣವನ್ನ ಆ ಸಂಸ್ಥೆನಲ್ಲಿ ಹೂಡಿದ್ರು. ಸೌಹಾರ್ದ ಕಾಯ್ದೆನಲ್ಲಿರುವಂತಹ ಸಂಸ್ಥೆಗಳು ಆ ಸಂಸ್ಥೆಗಳನ್ನು ಹೂಡಿದರು. ಗುರು ರಾಘವೇಂದ್ರ ಈಗ ರಿಸರ್ವ್ ಬ್ಯಾಂಕ್ ನ ನಿಯಂತ್ರಣಕ್ಕೆ ಬಂದ್ಬಿಡ್ತು. ಅವ್ರಿಗೇನು ಡೆಪಾಸಿಟ್ ಮಾಡಿದಂತ ಹಣ ವಾಪಸ್ ಕೊಡೋಂಗಿಲ್ಲ. ಕೊಡ್ಬೇಕಾದ್ರೆ 50,000ಗಿಂತ ಹೆಚ್ಚು ಹಣ ಡಿಪಾಸಿಟ್ ಕೊಡೋಂಗಿಲ್ಲ. ಇದರಿಂದ ನಮ್ಮ ಸೌಹಾರ್ದ ಸಹಕಾರಿಗೆ ಮತ್ತು ಹಣ ಕಾಯ್ದೆಯಲ್ಲಿರುವ ಸಹಕಾರಿಗಳಿಗೆ ಬಹಳ ತೊಡಕಾಗಿದೆ. ಅದಕ್ಕೆ ಹೂಡಿಕೆ ಮಾಡುವ ಸಂದರ್ಭದಲ್ಲಿ ಇತ್ತೀಚೆಗೆ ನೀವು ಕೇಂದ್ರ ವಿತ್ತ ಸಚಿವರ ಆಶ್ವಾಸನೆಯಂತೆ ಯಾವುದೇ ಸದಸ್ಯ ಠೇವಣಿ ರೂಪದಲ್ಲಿ ಅಥವಾ ನಿಧಿಯನ್ನ ಹೂಡಿದ್ರೆ ಅವನಿಗೆ ಗರಿಷ್ಠ 5 ಲಕ್ಷದವರೆಗೆ ಪರ್ತು ಕೊಡ್ಲಿಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಆ ಅವಕಾಶಕ್ಕೆ ಅನುಗುಣವಾಗಿ ನೀವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಹೂಡಿಕೆ ಮಾಡುವಾಗ ಯಾವುದೇ ಸಂಸ್ಥೆನಲ್ಲಿ, ಬ್ಯಾಂಕಿಂಗ್ ಸಂಸ್ಥೆನಲ್ಲಿ ಹೂಡಿದ್ರೆ, ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಇದ್ದ ಸಂಸ್ಥೆಗಳು ಹೂಡಿದ್ರೆ ಅಷ್ಟು ತೊಡಕಾಗ್ಲಿಕ್ಕಿಲ್ಲ.
ಆದ್ರೂ ಗುರುರಾಘವೇಂದ್ರ ಲೈಸೆನ್ಸ್ಡ್ ಬ್ಯಾಂಕೆ, ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇನ್ಸ್ಪೆಕ್ಷನ್ ನಲ್ಲಿ ಡಿಫೆಕ್ಟ್ಸ್ ನ ನೋಟಿಸ್ ಮಾಡಬೇಕು, ಮಾಡಿಲ್ಲ. ಅದಕ್ಕೆ ನಿಮಗೆ ಇದಕ್ಕೆ ಪೂರಕವಾಗಿ ಒಂದು ಮತ್ತೊಂದು ದೊಡ್ಡ ಪ್ರಮಾಣದ ವ್ಯವಹಾರ ಆದಂತದ್ದು PMC ಬ್ಯಾಂಕ್, ಪಂಜಾಬ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್ ಬಾಂಬೆದು. ಅದರಲ್ಲಿ 9,000 ಕೋಟಿ ರೂಪಾಯಿ ಠೇವಣಿ ಹಣವನ್ನ ಒಂದು ಡೆವಲಪರ್ಗೆ ಕೊಟ್ಟು ವ್ಯವಹಾರ ಮಾಡಿದಂತ ಅವರು. ಅಲ್ಲಿ ರಿಸರ್ವ್ ಬ್ಯಾಂಕ್ ನ ಅಧಿಕಾರಿಗಳು ಪ್ರತಿ ವರ್ಷ ಇನ್ಸ್ಪೆಕ್ಷನ್ ಮಾಡ್ತಾರೆ. ಒಂದೇ ಸಂಸ್ಥೆಗೆ ಮಿತಿಯನ್ನ ನಿಗದಿಪಡಿಸಿ ಇಷ್ಟು ಹಣಕ್ಕಿಂತ ಹೆಚ್ಚು ಕೊಡಬಾರದು ಅಂತ ಮಿತಿ ಇದ್ರೂ ಕೊಡ್ತಾ ಇದ್ದಾರೆ. ಅದನ್ನ ರಿಸರ್ವ್ ಬ್ಯಾಂಕ್ ನವರು ಇಲ್ಲಿವರೆಗೂ ಅಬ್ಸರ್ವ್ ಮಾಡಲಾರ್ದೆ ಆ ಸಂಸ್ಥೆ ಕೆಟ್ಟ ಹೋಗ ತನಕ ಸುಮ್ಮನೆ ಇದ್ರು. ಅದನ್ನ ನೀವು ಸಂಯುಕ್ತ ಸಹಕಾರಿ ಅಂತ ಅವರು ಹೂಡಿಕೆ ಬಗ್ಗೆ ನೀವು ಸುತ್ತೋಲೆ ಕೊಟ್ಟಿದ್ದೀರಿ, ಅದು ಮಾರ್ಗದರ್ಶನ ಚೆನ್ನಾಗಿದೆ. ಅದರಂತೆ ನೀವು ಸದಸ್ಯ ಸಹಕಾರಿಗಳು ತಮ್ಮ ಸಂಪನ್ಮೂಲವನ್ನ, ಹೆಚ್ಚುವರಿ ಸಂಪನ್ಮೂಲವನ್ನ ಹೂಡಿಕೆ ಮಾಡುವಾಗ ಎಲ್ಲಿ ಹೂಡಿಕೆ ಮಾಡೋದು ಅಂತ ಪಾಲಿಸಿ ಡಿಸಿಷನ್ ತಗೋಬೇಕು. ಯಾವುದೇ ಒಂದೇ ಸಂಸ್ಥೆನಲ್ಲಿ ಒಟ್ಟು ಎಲ್ಲ ಹಣವನ್ನ ಹೂಡಿಕೆ ಮಾಡೋದನ್ನ ತಪ್ಪಿಸ್ಬೇಕು. ಇನ್ನು ಸದಸ್ಯತ್ವ, ಸಹಕಾರಿಯಲ್ಲಿ ಸದಸ್ಯತ್ವ, ಅರ್ಹತೆ ಇದ್ದಂತ ವ್ಯಕ್ತಿ ಯಾರು? 18 ವರ್ಷ ಮೇಲ್ಪಟ್ಟಿರ್ಬೇಕು. ಅವನು ನಿಮ್ಮ ಸಂಸ್ಥೆ ಮಾಡ್ತಿರೋ ವ್ಯವಹಾರಕ್ಕೆ ಪೂರಕವಾಗಿ ಅವನು ಅರ್ಹತೆ ಹೊಂದಿರ್ಬೇಕು. ಇದರ ಜೊತೆಗೆ ನಾವು ಸಂವಿಧಾನ ತಿದ್ದುಪಡಿ ಪೂರ್ವದಲ್ಲಿಯೇ ಸೆಕ್ಷನ್ 20ರಲ್ಲಿ ಪ್ರತಿಯೊಂದು ಸೌಹಾರ್ದ ಸಹಕಾರಿ ನೋಂದಾವಣೆಯಾದ ಸಂಸ್ಥೆ ಕನಿಷ್ಠ ಪ್ರಮಾಣದ ವ್ಯವಹಾರ ಜನರಲ್ ಬಾಡಿಟ್ ನಾವು ಸಂವಿಧಾನ ತಿದ್ದುಪಡಿ ಮೊದಲೇನೆ ಸೇರಿಸಿದ್ವಿ. ಅಂದ್ರೆ ನಾವು ಇದಕ್ಕೆ ಒಂದು ದಕ್ಷಿಣ ಕರ್ನಾಟಕದಲ್ಲಿ ಒಂದು ನಾಣ್ಣುಡಿ ಇದೆ, ಕಬ್ಬಿಣ ಅಂಗಡಿಯಲ್ಲಿ ನೊಣಕ್ಕೇನು ಕೆಲಸ, ಬೆಲ್ಲದ ಅಂಗಡಿಯಲ್ಲಿ ನೊಣ ಬಂದ್ರೆ ಸರಿ, ಕಬ್ಬಿಣದ ಅಂಗಡಿಯಲ್ಲಿ ನೊಣ ಏನ್ ಬರ್ತದೆ? ಅಂದ್ರೆ ನಾವು ಸಹಕಾರಿ ನೀತಿ ಏನು, ಸಹಕಾರಿ ತತ್ವ ಏನು? ಸಮಾನ ಮನಸ್ಕರು ತಮ್ಮ ಸಂಪನ್ಮೂಲವನ್ನ, ಕನಿಷ್ಠ ಪ್ರಮಾಣದ ಸಂಪನ್ಮೂಲವನ್ನ ಕ್ರೋಢೀಕರಿಸಿ ತಮ್ಮ ಆರ್ಥಿಕ ಬೆಳವಣಿಗೆಗಾಗಿ ರಚನೆ ಮಾಡಿಕೊಂಡ ಒಂದು ಸಂಸ್ಥೆ. ಅಂದ್ರೆ ತಮ್ಮ ಸ್ವಂತ ಹಣವನ್ನು ಉಪಯೋಗಿಸಿ ರಚನೆ ಮಾಡಿಕೊಂಡಂತ ಒಂದು ಸಂಸ್ಥೆ. ಇದನ್ನ ಬೇರೆಯವರು ದುರುಪಯೋಗ ಮಾಡಿಕೊಳ್ಳುವ ಅವಕಾಶವನ್ನ ಮಂಡಳಿಯವರು ಮಾಡ್ತಾ ಇದ್ರೆ ಸದಸ್ಯರು ಯಾಕೆ ಸುಮ್ಮನೆ ಇರಬೇಕು? ಅದಕ್ಕಾಗಿ ನಾವು ಸದಸ್ಯರಾದಂತ ವ್ಯಕ್ತಿ ಅವನು ನಿರ್ವಹಿಸಬೇಕಾದ ಕರ್ತವ್ಯ ಜವಾಬ್ದಾರಿಗಳನ್ನು ನಿಗದಿಪಡಿಸಿದ್ವಿ. ಅಂದ್ರೆ ಉಪವಿಧಿಗಳು ನಿಗದಿಪಡಿಸಿ ಅಂತ ಕ್ವಾಂಟಿಟಿಯನ್ನು ಹೇಳಿದೀವಿ. ಸೆಕ್ಷನ್ 20ರಲ್ಲಿ ಕನಿಷ್ಠ ಪ್ರಮಾಣದ ವ್ಯವಹಾರ ಉಪವಿಧಿಗಳಂತೆ ಸಾಮಾನ್ಯ ಸಭೆ 5ರಲ್ಲಿ 3 ಅಟೆಂಡ್ ಮಾಡಬೇಕು ಅಂತ 2 ಷರತ್ತುಗಳನ್ನು ನಾವು ಕಾಯ್ದೆಯಲ್ಲಿ ಸೇರಿಸಿದೀವಿ. ಮೊದಲೇ ಪ್ರಾರಂಭದಲ್ಲೇ ಸೇರಿಸಿದೀವಿ. ಅಂದ್ರೆ ಕಬ್ಬಿಣದಲ್ಲಿ ನೊಣಕ್ಕೇನ್ ಕೆಲಸ ಅಂದ್ರೆ ಆ ಸಂಸ್ಥೆ ನಡೆಸುವ ವ್ಯವಹಾರದಲ್ಲಿ ನಂಬಿಕೆ ಇಲ್ಲದಂತ ವ್ಯಕ್ತಿ ಸದಸ್ಯ ಯಾಕಾಗ್ಬೇಕು? ನಿಮಗೆ ಅದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಕೊಡ್ತೇನೆ. ಹಳೆ ಕಾಯ್ದೆನಲ್ಲಿ ಹಾಲು ಉತ್ಪಾದಕರ ಪ್ರಾಥಮಿಕ ಹಾಲು ಉತ್ಪಾದಕರ ಸಂಘಗಳಿದೆ. ಅಲ್ಲಿ ಜಿಲ್ಲಾ ಒಕ್ಕೂಟದಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ನಾವು ಈಗಿನ ಕಾಯ್ದೆ ತಿದ್ದುಪಡಿ ಲಿಬರಲೈಸ್ ಕಾಯ್ದೆ ಎಲ್ಲ ನಾನು ಹೇಳೋದು ಅದಕ್ಕಿಂತ ಪೂರ್ವದಲ್ಲಿಯೇ ಜಿಲ್ಲಾ ಒಕ್ಕೂಟದಲ್ಲಿ ಸ್ಪರ್ಧಿಸಬೇಕಾದ್ರೆ ಕನಿಷ್ಠ ಅಂತಹ ಸ್ಪರ್ಧಿಸಬೇಕಾದ ವ್ಯಕ್ತಿ ಕಳೆದ 1 ವರ್ಷದಲ್ಲಿ 180 ದಿವಸ ಅರ್ಧ ಲೀಟರ್ಗಿಂತ ಕಡಿಮೆ ಇರಲಾರದಂತೆ ಹಾಲು ಹಾಕಿದ್ದರೆ ಮಾತ್ರ ಅವನು ಒಕ್ಕೂಟದ ಸ್ಪರ್ಧೆಯಲ್ಲಿ, ಒಕ್ಕೂಟದ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶವನ್ನ ಕಾಯ್ದೆನಲ್ಲಿ ನಾವು ಬೈಲಾದಲ್ಲಿ ಕಲ್ಸಿದ್ವಿ, ಅಲ್ಲಿ ಹಳೆ ಕಾಯ್ದೆನಲ್ಲಿ. ಅದೇ ರೀತಿ ಈಗ ಸೆಕ್ಷನ್ 20ರಲ್ಲಿ ಸಬ್ಸೆಕ್ಷನ್ 2ನಲ್ಲಿ ನಾವು ಹೇಳೋದೇನು ಅಂದ್ರೆ ಕನಿಷ್ಠ ಪ್ರಮಾಣದ ವ್ಯವಹಾರ ಸದಸ್ಯ ಮಾಡಬೇಕು, ಕನಿಷ್ಠ ಹಾಜರಾತಿ ಇರಬೇಕು. ಇದು ಯಾಕೆ ಅಂದ್ರೆ ಕಬ್ಬಿಣದ ಅಂಗಡಿಯಲ್ಲೆಲ್ಲ ಬೆಲ್ಲದ ಅಂಗಡಿಯಲ್ಲಿ ನೊಣಕ್ಕೆ ಕೆಲಸ ಇದೆ ಅಂದ್ರೆ ಪ್ರತಿಯೊಬ್ಬ ಸದಸ್ಯ ಸಂಘ ಜೊತೆ ಸಂಪರ್ಕ ಇಟ್ಕೊಂಡಿರ್ಬೇಕು. ನಾನು 1 ಲಕ್ಷ ರೂಪಾಯಿ ಠೇವಣಿ ಇಟ್ಟಿದ್ದೀನಿ, ಈ ನಿರ್ದೇಶಕರ ಮಂಡಳಿನ ಠೇವಣಿಯನ್ನ ಸೇಫ್ ಆಗಿ ಇಟ್ಕೊಂಡಿದೀವಿ ಅಂತ ತಿಳ್ಕೋಬೇಕು ಅಂದ್ರೆ ಅವನು ಸಂಘದ ಜೊತೆ ಆಗಿಂದಾಗಿ ಭೇಟಿ ಕೊಟ್ಟು ವಿಮರ್ಶೆ ಮಾಡಬೇಕು. ಅದಕ್ಕೆ ನಾವು ಜನರಲ್ ಬಾಡಿ ಮೀಟಿಂಗ್ ಹೇಳುವಾಗ ಹೇಳ್ತೀನಿ ನಾನು, ಸದಸ್ಯರಿಗೆ ಮಾಹಿತಿ ಕೊಡೋ ವ್ಯವಸ್ಥೆ ಇರ್ಲಿಲ್ಲ ಮೊದಲು ಈ ಕಾಯ್ದೆ ರಚನೆ ಪೂರ್ವದಲ್ಲಿ. ಅಂದ್ರೆ 98ರ ಹಳೆ ಕಾಯ್ದೆ, 97ರ ಸೌಹಾರ್ದ ಕಾಯ್ದೆನಲ್ಲಿ, ಸೌಹಾರ್ದ ಕಾಯ್ದೆ ಹೊಸದಾಗಿ ರಚನೆ ಆದದ್ದು 98ರ 59ರ ಕಾಯ್ದೆ ತಿದ್ದುಪಡಿಯಲ್ಲಿ ಪೂರ್ವದಲ್ಲಿ ನಿರ್ದೇಶಕರು ಮಹಾಸಭೆಯಲ್ಲಿ ಏನೇನು ಇಡಬೇಕು ಅನ್ನೋ ಪಟ್ಟಿನ ನಾವು ವಿಸ್ತರಿಸಿದೀವಿ. ಈಗ 25ರಿಂದ 30 ವಿಷಯ ಪಟ್ಟಿಯನ್ನ ಪ್ರತಿ ಸಹಕಾರಿಯು ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರಿಗೆ ಮಾಹಿತಿಯನ್ನ ಕೊಡಬೇಕು. ಅದರಲ್ಲಿ ಉದಾಹರಣೆ ಕೊಡಬೇಕು ಅಂದ್ರೆ ನಿರ್ದೇಶಕನಾದಂತವನು ಅವನು ಪಡೆದ ಭತ್ಯೆ ಎಷ್ಟು ದಿವಸ ಪ್ರವಾಸ ಮಾಡದ, ಎಷ್ಟು ಪ್ರಮಾಣದಲ್ಲಿ ಭತ್ಯೆಯನ್ನು ಪಡೆದ, ಇದು ಸದಸ್ಯರಿಗೆ ಗೊತ್ತಾಗ್ಬೇಕು. ಅಂದ್ರೆ ಇದಕ್ಕೆ ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ಪಾರದರ್ಶಕ ನೀತಿಯನ್ನ ಆಡಳಿತ ಮಂಡಳಿ ಅನುಸರಿಸ್ತಾ ಇದ್ದಾರೆ ಅಂತ ಸದಸ್ಯರಿಗೆ ಗೊತ್ತಾಗ್ಬೇಕು.
ಅವನು ಹೂಡಿದ 1 ಲಕ್ಷ ಠೇವಣಿಯನ್ನ ನೀವು ಸಮರ್ಪಕವಾಗಿ ವಿತರಿಸ್ತಾ ಇದ್ದೀರಿ, ಉಪಯೋಗಿಸ್ತಾ ಇದ್ದೀರಿ, ಅದರಿಂದ ಸದಸ್ಯರಿಗೆ ಅನುಕೂಲ ಆಗಿದೆ ಅಂತ ಪ್ರತಿ ಡೆಪಾಸಿಟ್ ಮಾಡೋ ಸದಸ್ಯನಿಗೂ ಗಮನಕ್ಕೆ ಬರಬೇಕು. ಇದು ಈ ಹೂಡಿಕೆ ಮಾಡುವ ವ್ಯವಸ್ಥೆಯಲ್ಲಿ ಆಡಳಿತ ಮಂಡಳಿಯವರು ನಿರ್ವಹಿಸಬೇಕಾದ ಜವಾಬ್ದಾರಿ. ಸದಸ್ಯತ್ವದ ಅನರ್ಹತೆ ಬಗ್ಗೆ 1-2 ಮಾತು ಹೇಳಿಬಿಡ್ತೇನೆ. ಈ ಅರ್ಹತೆಯನ್ನು ಗಳಿಸದೇ ಇದ್ದಂತ ವ್ಯಕ್ತಿನ ಅಥವಾ ಅರ್ಹತೆ ಇದ್ರೂ ನೀವು ಸದಸ್ಯರನ್ನಾಗಿ ಮಾಡ್ಕೊಳ್ಳದೆ ಇದ್ರೆ, ಯಾಕೆಂದ್ರೆ ನಾವು ಸದಸ್ಯತ್ವದಲ್ಲಿ 3 ವಿಧಾನವಿದೆ. ತಮಗೆ ಗೊತ್ತಿರ್ಬೋದು. 2004 ತನಕ ಒಂದೇ ರೀತಿಯ ಸದಸ್ಯತ್ವ ಇತ್ತು, ಸಾಮಾನ್ಯ ಸದಸ್ಯ. 2004ರಲ್ಲಿ ಸಹ ಸದಸ್ಯ, ನಾಮಮಾತ್ರ ಸದಸ್ಯ ಅಂತ ಸೇರಿಸಿದ್ರು. ಅದು ಸೇರಿಸಬಾರ್ದು ಅಂತ ನಮ್ಮ ಉದ್ದೇಶ ಇದ್ದದ್ದು ಮೊದಲು. ಎಲ್ಲಾ ಸದಸ್ಯರು ಒಂದೇ ವರ್ಗದ ಸದಸ್ಯರು. ಈಗ ಆಡಳಿತ ಮಂಡಳಿಯವರು ತಮಗೆ ಬೇಡಾದವ್ರನ್ನ ಸಹ ಸದಸ್ಯರನ್ನ ಮಾಡ್ಕೊಳ್ಳೋದು, ಠೇವಣಿ ಸಂಗ್ರಹಣೆ ಸಹ ಸದಸ್ಯರಿಂದ ಮಾಡ್ಕೊಳ್ಳೋದು, ಇದನ್ನ ಮಾಡಿ ರೆಗ್ಯುಲರ್ ಸದಸ್ಯ. ನಾವು ಈ ಕಾಯ್ದೆನಲ್ಲಿ ಅದಷ್ಟು ದುರುಪಯೋಗ ಆಗದೆ ಇದ್ರು 59ರ ಕಾಯ್ದೆನಲ್ಲಿ ಮಾತ್ರ, ಅದರಲ್ಲೂ ಕಲಾಲ್ ಅವರ ಗೃಹ ನಿರ್ಮಾಣ ಸಹಕಾರದಂತ ಸಂಸ್ಥೆಗಳಲ್ಲಿ ರೆಗ್ಯುಲರ್ ಸದಸ್ಯರು 100 ಇದ್ರೆ ಸಹ ಸದಸ್ಯರು 10,000. ಅಂದ್ರೆ ಸಹ ಸದಸ್ಯರಿಗೆ ಅಕ್ಕೇನು ನಿವೇಶನ ಪಡೆಯೋದಷ್ಟೇ. ಆದ್ರೆ ರೆಗ್ಯುಲರ್ ಸದಸ್ಯರಾದಂತೂ 100 ಜನ ಸ್ಪರ್ಧೆ ಚುನಾವಣೆ ನಡೆದ್ರೆ 100 ಜನನೇ ಓಟ್ ಹಾಕೊಂತಾರೆ, ಅವರೇ ಆಡಳಿತ ಮಂಡಳಿ ರಚನೆ ಮಾಡ್ಕೊಂತಾರೆ. 40,000 ಇರುವಂತ ಹೌಸಿಂಗ್ ಸೊಸೈಟಿಗಳಿದೆ. ಅಲ್ಲಿ ಸಹ ಸದಸ್ಯರೇ ಹೆಚ್ಚು ಹೊರತು ರೆಗ್ಯುಲರ್ ಸದಸ್ಯರಲ್ಲ. ಪಟ್ಟಣ ಬ್ಯಾಂಕ್ಗಳಲ್ಲೂ ಇದೇ ವ್ಯವಸ್ಥೆ. ಸಹ ಸದಸ್ಯರ ಸಂಖ್ಯೆ 40,000 ಇದ್ರೆ ರೆಗ್ಯುಲರ್ ಸದಸ್ಯರ ಸಂಖ್ಯೆ 1,000, 1,500. ಅದಕ್ಕಾಗಿ ಈಗ ಷರತ್ತನ್ನ ಮಾರ್ಪಾಡು ಮಾಡಿ ಏನ್ ಮಾಡಿದೀವಿ, ಸಹ ಸದಸ್ಯರ ಸಂಖ್ಯೆ 15%, ಒಟ್ಟು ಸದಸ್ಯರ ಸಂಖ್ಯೆ 15% ಇದು ಹೆಚ್ಚಿರತಕ್ಕದ್ದಲ್ಲ ಅಂತ ಹೇಳಿ ಮಾಡ್ಕೊಂಡಿದೀವಿ. ಅದನ್ನ ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗಿದೆ ಗೊತ್ತಿಲ್ಲ. ಮಂಡಳಿಯ ರಚನೆ. ಮಂಡಳಿಯ ರಚನೆಯನ್ನ ನಾವು ಆಡಳಿತ ಮಂಡಳಿಗೆ ತೀರ್ಮಾನ ತಗೊಳ್ಳುವಂತ ಅಧಿಕಾರವನ್ನು ಕೊಟ್ಟಿದ್ದೀವಿ. ಹಾಲಿ ಆಡಳಿತ ಮಂಡಳಿ ಅವಧಿ ಮುಗಿಯುವ 6 ತಿಂಗಳ ಮೊದಲು ಆಡಳಿತ ಮಂಡಳಿ ಕರಡು ಮತದಾರರ ಪಟ್ಟಿ 31/3 ಇದ್ದಂತೆ ತಯಾರಿಸಿ 6 ತಿಂಗಳ ಮೊದಲು ಚುನಾವಣಾ ಪ್ರಾಧಿಕಾರಕ್ಕೆ ಚುನಾವಣಾಧಿಕಾರಿ ನೇಮಕ ಮಾಡಲಿಕ್ಕೆ ಮನವಿಯನ್ನು ಸಲ್ಲಿಸಬೇಕು ಅಂತ ಕಾಯ್ದೆನಲ್ಲಿ ಹೇಳಿದ್ವಿ, ನಿಯಮದಲ್ಲಿ ಹೇಳಿದ್ವಿ. ಬಹಳಷ್ಟು ಸಂಖ್ಯೆಯಲ್ಲಿ ಮಾಡ್ತಾ ಇಲ್ಲ. ಆದ್ರೆ ನೀವು ತಿಳ್ಕೊಬೇಕಾದ್ದೇನು ಅಂದ್ರೆ, ಆಡಳಿತ ಮಂಡಳಿ ಅವಧಿ ಮೊದಲು 1 ವರ್ಷ ಇತ್ತು, 3 ವರ್ಷ ಆಯ್ತು, ಈಗ 5 ವರ್ಷ ಮಾಡಿದ್ವಿ. ಚುನಾವಣೆ ಆಗುವ ಸಂದರ್ಭದಲ್ಲಿ ನಿಮ್ಮ ಅವಧಿಯನ್ನ 5 ವರ್ಷ ಅಂತ ನಿಗದಿಪಡಿಸಿದೆ. 5 ವರ್ಷದ ಮೇಲೆ 1 ದಿವಸನೂ ನೀವು ಹೆಚ್ಚುವರೆಗೆ ಅಧಿಕಾರ ಮುಂದುವರಿಸಲು ಸಾಧ್ಯ ಇಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟ್ನವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿದ್ದಂತ ಒಂದು ಉದಾಹರಣೆಯನ್ನು ತಗೊಂಡು ಸಹಕಾರಿ ಸಂಸ್ಥೆಗಳಿಗೂ ಇದು ಅನ್ವಯ ಆಗ್ತದೆ ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಆಡಳಿತ ಮಂಡಳಿ ಅವಧಿ ಚುನಾವಣೆ ಆದ ದಿನಾಂಕದಿಂದ 5 ವರ್ಷಗಳು ಮೀರತಕ್ಕದ್ದಲ್ಲ. ನಿಮಗೆ ಗೊತ್ತಿದೆ, ನಮ್ಮ ಸಂಯುಕ್ತ ಸಹಕಾರಿ ಮಾಡಲ್ ಆಗ್ಬೇಕಾದಿದ್ದಂತಹದ್ದು ಚುನಾವಣಾಧಿಕಾರಿ ನೇಮಕ ಮಾಡಬಾರದು ಅಂತ ರಿಟ್ ಪಿಟಿಷನ್ ಹಾಕಿ ಸ್ಟೇ ಆರ್ಡರ್ ತಗೊಂಡು 1.5 ವರ್ಷ ಹೆಚ್ಚುವರಿಯಾಗಿ 6.5 ವರ್ಷ ಅಧಿಕಾರ ನಡೆಸಿದ್ರು. ಇದು ನೀವು ಸದಸ್ಯ ಸಹಕಾರಿಗಳಿಗೆ ಕೊಡ್ತಿರುವಂತ ಮಾರ್ಗದರ್ಶನ. ಇದು ತಪ್ಪು ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟಿದ್ದೀವಿ. ಆದ್ರೆ ಇನ್ನು ಮುಂದೆ ನೀವು ಸದಸ್ಯ ಸಹಕಾರಿಗಳಿಗೆ ಏನ್ ಮಾರ್ಗದರ್ಶನ ಕೊಡಕ್ ಸಾಧ್ಯ? ತಪ್ಪು ಚುನಾವಣಾ ಪ್ರಾಧಿಕಾರದ್ದೇ ಆಗಿರ್ಬೋದು, ಆದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ರು ನಿಮ್ಮ ಅಧಿಕಾರಾವಧಿ 5 ವರ್ಷಕ್ಕಿಂತ 1 ದಿವಸ ಹೆಚ್ಚು ಕಂಟಿನ್ಯೂ ಆಗಂಗಿಲ್ಲ. ಆದ್ರೆ 1.5 ವರ್ಷ ನೀವು ಹೆಚ್ಚುವರಿ ಅಧಿಕಾರ ಅನುಭವಿಸ್ತೀರಿ. ಆ 1.5 ವರ್ಷ ಹೆಚ್ಚುವರಿ ಅವಧಿಯಲ್ಲಿ ತೆಗೆದುಕೊಂಡ ತೀರ್ಮಾನದಿಂದ ಆದ ಹಾನಿ ಬಗ್ಗೆ, ಖರ್ಚಿನ ಬಗ್ಗೆ ಯಾರು ಅಧಿಕೃತಗೊಳಿಸ್ತಾರೆ? ನಾನು ಒಂದು ಲೇಖನ ಬರೆದಿದ್ದೀನಿ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಹೈಕೋರ್ಟ್ನವರು ಯಾವುದೇ ಕಾರಣಕ್ಕೂ ಈ ಅವಧಿ ವಿಸ್ತರಣೆಯನ್ನ ಒಪ್ಪಲ್ಲ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಈಗ ಚುನಾವಣೆ ಹೊಸ ಕಮಿಟಿ ಬಂದು 5 ವರ್ಷ ಮುಕ್ತಾಯ ಆಗ್ತಾ ಇದೆ, ಅದರಿಂದ ಇದು ಇನ್ಫ್ರಕ್ಚುಯಸ್ ಅಂತ ಡಿಸ್ಮಿಸ್ ಮಾಡ್ತಾರೆ. ಆದ್ರೆ ಈ 1.5 ವರ್ಷದ ಹೆಚ್ಚುವರಿ ಅವಧಿಯಲ್ಲಿ ಮಾಡಿದಂತ ಕಾರ್ಯಕ್ರಮಗಳನ್ನ ಅಧಿಕೃತಗೊಳಿಸೋದು ಕಾನೂನಿನಲ್ಲಿ ಸಾಧ್ಯತೆ ಇಲ್ಲ. ಅದನ್ನ ಸದಸ್ಯ ಸಹಕಾರಿಗಳು ಗಮನಿಸಬೇಕು. ನಿಮಗೆ ಇರೋ ಅವಧಿ 5 ವರ್ಷ ಮಾತ್ರ. 5 ವರ್ಷದ ಮೇಲೆ 1 ದಿವಸನೂ ನೀವು ಹೆಚ್ಚು ಕಂಟಿನ್ಯೂ ಆಗಂಗಿಲ್ಲ. ಅದನ್ನ ತಿಳ್ಕೊಳ್ಳಿ. ಆದ್ರೆ ಚುನಾವಣಾ ಪ್ರಾಧಿಕಾರ ಸಕ್ರಿಯವಾಗಿದೆಯಾ? ನಾವು ಪ್ರಾರಂಭದಲ್ಲಿ 2011ರಲ್ಲಿ 13ರಲ್ಲಿ ತಿದ್ದುಪಡಿಯಾದ ಕಾಯ್ದೆನಲ್ಲಿ ನಾವು ಚುನಾವಣಾ ಆಯೋಗ ಅಂತ ಮಾಡಿದ್ವಿ. ತಮಗೆ ವ್ಯತ್ಯಾಸ ಗೊತ್ತಿರಬೇಕು ಆಯೋಗಕ್ಕೂ ಪ್ರಾಧಿಕಾರಕ್ಕೂ. ಆಯೋಗ ಆದ್ರೆ ಅದು ಸ್ವತಂತ್ರ ಆಯೋಗ, ಅದು ಸರ್ಕಾರದ ಮಾತು ಕೇಳಲ್ಲ. ಪ್ರಾಧಿಕಾರ ಆದ್ರೆ ಸರ್ಕಾರದ ಮಾತು ಕೇಳ್ತದೆ. ಈಗ ನಮ್ಮಲ್ಲಿ ಹಳೆ ಕಾಯ್ದೆನಲ್ಲಿ ಒಂದು ಸೆಕ್ಷನ್ 121 ಅಂತ ಒಂದು ಸೆಕ್ಷನ್ ಇದೆ. ನಮ್ಮಲ್ಲಿ ಈ ಕಾಯ್ದೆನಲ್ಲೂ ಸೆಕ್ಷನ್ 71 ಇತ್ತು. ನಮ್ಮಲ್ಲಿ ಒಂದು ಕಾಯ್ದೆ, ವಿಶೇಷ ಪ್ರಸಂಗದಲ್ಲಿ ವಿನಾಯಿತಿ ಕೊಡೋದು. ನಾವು ಈಗ ಕೋವಿಡ್ ಅಂತ ಹೇಳಿ ನಾವು ಜನರಲ್ ಬಾಡಿ ಮಾಡೋದಕ್ಕೂ ವಿನಾಯಿತಿ ಕೊಡ್ತಾ ಇದೀವಿ, ಆಡಿಟ್ ವರದಿ ಕೊಡೋದಕ್ಕೂ ವಿನಾಯಿತಿ ಕೊಡ್ತೇವೆ. ಆ ಸೆಕ್ಷನ್ ಅನ್ನು ಉಪಯೋಗಿಸಿ ಕೊಡ್ತಾ ಇದೀವಿ.
ಇದು ಕಾಯ್ದೆ ರೂಪಿಸಿದ ಉದ್ದೇಶ ಇಲ್ಲ. ಆದ್ರೂ ನಾವು ಅದನ್ನ ಪ್ರಶ್ನೆ ಮಾಡೋ ಆ, ಅಧಿಕಾರ ಸಹಕಾರಿಗಳಿಗಿದೆ. ಅದನ್ನ ಪ್ರಶ್ನೆ ಮಾಡೋ ಬದಲು ಅದನ್ನ ಅನುಕೂಲ ಪಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ಅದು ಕಾನೂನಿನ ತಿರುಚಿದ್ದು ಅಂತ ಹೇಳಿ ಯಾರು ಪ್ರಶ್ನೆ ಮಾಡಿ ಪರಿಹಾರವನ್ನ ಪಡ್ಕೊಂಡಿಲ್ಲ. ಮೀಸಲಾತಿ ನಮ್ಮ ಸಂವಿಧಾನದ ಕಾಯ್ದೆನಲ್ಲಿ ಪ್ರಾರಂಭದಲ್ಲಿ ಮೀಸಲಾತಿ ಇರ್ಲಿಲ್ಲ, ಈಗ ಮೀಸಲಾತಿ ಮಾಡಿದ್ವಿ. ಸಂವಿಧಾನದಲ್ಲಿ 2011ರಲ್ಲಿ ಮೀಸಲಾತಿ ತಂದಾಗ ನಾವು ನಮ್ಮ ಕಾಯ್ದೆನಲ್ಲಿ ಮೀಸಲಾತಿಯನ್ನ ವಿಸ್ತರಿಸಿದ್ವಿ. ಕನಿಷ್ಠ 13 ಜನ ಸದಸ್ಯರಿರ್ಬೇಕು, ಅದರಲ್ಲಿ 6 ಸ್ಥಾನಗಳು ಮೀಸಲಾತಿ. ಇದನ್ನು ಯಾರು ಪ್ರಶ್ನೆ ಮಾಡಿಲ್ಲ ಇಲ್ಲಿ ತನಕ. ಅದನ್ನು ಹೇಳ್ತೇನೆ, ಸೌಹಾರ್ದ ಕಾಯ್ದೆನಲ್ಲಿ ಮೀಸಲಾತಿ ಕೊಡಬೇಕಾ ಬೇಡ ಅನ್ನೋದ್ರ ಪ್ರಶ್ನೆ ನಾನು ಕೊಡಬಾರ್ದು ಅನ್ನೋ ಉದ್ದೇಶ ನಂದಿಲ್ಲ. ಮೀಸಲಾತಿ ಕೊಡಬೇಕು, ಆದ್ರೆ ಸರ್ಕಾರದಿಂದ ಪ್ರತ್ಯಕ್ಷ ಪರೋಕ್ಷ ಸಹಾಯಧನ ಪಡೆಯಲಾರದು ಸಂಸ್ಥೆಗೆ ಮೀಸಲಾತಿ ಅನ್ವಯ ಆಗ್ತದೋ ಇಲ್ವೋ ಅನ್ನೋದನ್ನ ಯಾವುದೇ ಸೌಹಾರ್ದ ಸಹಕಾರಿಗಳು ಪ್ರಶ್ನೆ ಮಾಡಿಲ್ಲ ಇಲ್ಲಿ ತನಕ. ಯಾಕೆ ಪ್ರಶ್ನೆ ಮಾಡಿಲ್ಲೋ ನನಗೆ ಗೊತ್ತಿಲ್ಲ. ಆದ್ರೆ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿದೆ. ರಿಸರ್ವೇಶನ್ ಮಾಡಬಾರ್ದು ಅಂತಲ್ಲ ನಾನು ಹೇಳೋದು, ಆದ್ರೆ ಮಾಡಬೇಕು. ಆದ್ರೆ ನೀವು ಸದಸ್ಯತ್ವ ಕೊಡುವಾಗ ಬಹಳಷ್ಟು ಸಂಸ್ಥೆಗಳಲ್ಲಿ ಆ ವರ್ಗದ ಸದಸ್ಯರನ್ನ ಮಾಡ್ಕೊಳ್ಳದೆ ಇದ್ರೆ ಮೀಸಲಾತಿ ಕೊಟ್ಟು ಉಪಯೋಗ. ನಿಮಗೆ ಇನ್ನು ಮುಂದುವರೆದ ವಿಷಯ ಏನು ಅಂದ್ರೆ, ನಿಮಗೆ 13 ಜನರಲ್ಲಿ 6 ಸ್ಥಾನ ಮೀಸಲಾದ ಕೂಡಲೇ ಆ ವರ್ಗದ ಸದಸ್ಯರಿಲ್ಲದೆ ಇದ್ರೆ ನೀವು 7 ಜನರಲ್ಲಿ ಆಡಳಿತ ಮಂಡಳಿ ನಡೆಸ್ಕೊಂಡು ಹೋಗ್ಬೇಕು. 3 ಜನ ಆಬ್ಸೆಂಟ್ ಆದ್ರೆ ಕೋರಂ ಆಗಲ್ಲ. ಅದು ಇದನ್ನ ಪರಿಶೀಲನೆ ಮಾಡಿದಾಗ ಮೀಸಲಾತಿ ಕೊಡಬೇಕು, ಕೊಟ್ಟ ನಂತರ ಅವರು ಹಾಜರಾಗುವಂತೆ ನೋಡ್ಕೊಳ್ಬೇಕು. ನಮ್ಮಲ್ಲಿ ಮಂಡಳಿಯ ಸದಸ್ಯರಲ್ಲಿ ಜಾಗೃತಿ ಎಷ್ಟಿದೆ ಅಂದ್ರೆ, ಅಧ್ಯಕ್ಷರು ಹೇಳಿದ ಕಡೆ ಸೈನ್ ಮಾಡುವಂತ ನಿರ್ದೇಶಕರ ಸಂಖ್ಯೆನೇ ಬಹಳ ಸಂಖ್ಯೆಯಲ್ಲಿದೆ. ಇದು ನಮ್ಮ ಆಂದೋಲನಕ್ಕೆ ಪೂರಕವಾದ ವ್ಯವಸ್ಥೆ ಅಲ್ಲ. ಮಂಡಳಿಯಲ್ಲಿ ಹಾಜರಾಗಿ ವಿಷಯಗಳನ್ನ ಚರ್ಚೆ ಮಾಡಿ, ಕ್ರಿಟಿಸೈಸ್ ಮಾಡಿ, ಪರಾಮರ್ಶೆ ಮಾಡಿ ಒಪ್ಪಿಗೆ ಕೊಡಬೇಕು. ನಾನು ಈ ವಿಷಯದಲ್ಲಿ ಸಂಯುಕ್ತ ಸಹಕಾರಿನ ಅಭಿನಂದಿಸ್ತೇನೆ. ಅವರು ನಡೆಸುವ ಸಭೆಗಳಲ್ಲಿ ಕೊಡುವ ವಿಷಯ ಪಟ್ಟಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಟಿಪ್ಪಣಿ ಬಹಳ ಸಮರ್ಪಕವಾಗಿದೆ. ಅಂದ್ರೆ ನನ್ನ ಉದ್ದೇಶ ಏನು ಅಂದ್ರೆ, ಮಂಡಳಿಯ ಸದಸ್ಯರು ಸಭೆಗೆ ಹಾಜರಾಗುವ ಪೂರ್ವದಲ್ಲಿ ಸಭೆಯಲ್ಲಿ ಚರ್ಚಿಸುವ ವಿಷಯಗಳ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಸಭೆಗೆ ಹಾಜರಾಗಬೇಕು. ನಮ್ಮಲ್ಲಿ ಹಳೆ ಕಾಯ್ದೆಯಲ್ಲಿ ಒಂದು ಫೆಡರೇಷನ್ ನ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮೀಟಿಂಗ್ ಅನ್ನ ನಿಗದಿಪಡಿಸಿದ ನಂತರ 15 ದಿವಸ ಪೂರ್ವದಲ್ಲಿಯೇ ಮೀಟಿಂಗ್ ನೋಟಿಸ್ ಅನ್ನ ಅವರು ರಿಜಿಸ್ಟರ್ಡ್ ಅಡ್ರೆಸ್ಗೆ ಕಳಿಸ್ಕೊಡ್ತಾರೆ. ಮುಟ್ಟದಕ್ಕೆ ದಾಖಲೆ ಇರ್ತವೆ. ಆದ್ರೆ ಬಹಳಷ್ಟು ಜನರು 2 ವಿಳಾಸ ಕೊಟ್ಟಿರ್ತಾರೆ. ಎರಡಕ್ಕೂ ಒಂದೊಂದು ಅಜೆಂಡಾನು ಕಳಿಸ್ಕೊಡ್ಬೇಕು. ಮತ್ತೆ ಅವರು ಸಭೆಗೆ ಹಾಜರಾದಾಗ ಮತ್ತೊಂದು ಅಜೆಂಡಾ ನೋಟ್ಸ್ ಕೊಡ್ಬೇಕಲ್ಲಿ ಮೀಟಿಂಗ್ ನಲ್ಲಿ. ಆಗ ಏನ್ ತರಲ್ಲ ಅವರು ಬರುವಾಗ. ಅಂದ್ರೆ ಯಾವುದೇ ಒಂದು ಸಭೆಯನ್ನ ಕರೆದಾಗ ಚರ್ಚೆ ಮಾಡುವ ವಿಷಯಗಳ ಪಟ್ಟಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಟಿಪ್ಪಣಿನ ಓದ್ಕೊಳ್ಳಾರದೆ ಸಭೆಗೆ ಬಂದು ಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದಕ್ಕೆ ಎಂತ ಚರ್ಚೆ ಮಾಡ್ತಾರೆ ಅಂದ್ರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ವಾಹನ ರಾತ್ರಿ 8:15 ಗಂಟೆಗೆ MG ರಸ್ತೆಯಲ್ಲಿ ಏನ್ ಮಾಡ್ತಿತ್ತು ಅಂತ ಕೇಳುವಂತ ಮಹಾಮಂಡಳದ ನಿರ್ದೇಶಕರು ನಮ್ಮಲ್ಲಿದ್ದಾರೆ. ಅಂದ್ರೆ ಇದು ಅರ್ಥ ಏನು ಅಂದ್ರೆ, ಸಹಕಾರಿ ಆಂದೋಲನಕ್ಕೆ ಪೂರಕವಾದ ಚರ್ಚೆ ನಡೆಯಲ್ಲ, ವೈಯಕ್ತಿಕ ಆಸಕ್ತಿಗಳ ಬಗ್ಗೆ ಚರ್ಚೆ ನಡೀತದೆ. ಇದು ಆಗ್ಬಾರ್ದು. ನಾನು ಫೆಡರಲ್ ಕೋಆಪರೇಟಿವ್ ಹೇಳ್ತಾ ಇಲ್ಲ, ನಾನು ಹಳೆ ಕಾಯ್ದೆನಲ್ಲಿರುವಂತಹ ಸಂಸ್ಥೆಗಳ ಬಗ್ಗೆ ಮಾತಾಡ್ತೀನಿ ನಾನು. ಯಾಕೆಂದ್ರೆ ಅಲ್ಲಿ ನಾನು 3-4 ಸಂಸ್ಥೆಗಳಲ್ಲಿ ನಿರ್ದೇಶಕನಾಗಿದ್ದೆ. ಅಲ್ಲಿ ನಡೆಯುವ ಚರ್ಚೆಗಳನ್ನ ಗಮನಿಸಿ ಈ ಹೇಳಿಕೆಯನ್ನ ಕೊಡ್ತಾ ಇದ್ದೆ. ನಿಮ್ಗೆ ಕನಿಷ್ಠ ಗರಿಷ್ಠ ಗೊತ್ತಿದೆ. 13 ಸಂಖ್ಯೆಯ ಕನಿಷ್ಠ ಇರಬೇಕು, ಗರಿಷ್ಠ ಸಂಖ್ಯೆ 21 ಇರಬೇಕು. ಆದ್ರೆ ಇನ್ನೂ ನಮ್ಮ ಸೌಹಾರ್ದ ಕಾಯ್ದೆಯಲ್ಲಿ 11 ಸಂಖ್ಯೆಯ ನಿರ್ದೇಶಕರಿರುವಂತಹ ಮಂಡಳಿಗಳೇ ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ. ಇದು ತಿದ್ದುಪಡಿ ಮಾಡ್ಕೊಳ್ಳಾರ್ದೆ ಇನ್ನೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. 11 ಸಂಖ್ಯೆ. ನಿಮಗೆ ಇನ್ನೂ ಒಂದು ವಿವರವಾದ ವಿವರಣೆ ಕೊಡ್ಬೇಕಂದ್ರೆ, ಹಳೆ ಕಾಯ್ದೆನಲ್ಲಿ ಇನ್ನು 9 ಸಂಖ್ಯೆಯ ನಿರ್ದೇಶಕರಿರೋ ಸಹಕಾರಿ ಸಂಸ್ಥೆನೂ ಇದೆ. ಇದು ನಾವು ಸಹಕಾರಿ ಸಂಸ್ಥೆಯ ನಿರ್ದೇಶಕರಾಗಿ ಮಾಡಬೇಕಾದ ಕೆಲಸ ಅಲ್ಲ ಇದು. ಅದು ಹಳೆ ಕಾಯ್ದೆನಲ್ಲಿ ಇನ್ನೊಂದು ಪ್ರಾವಿಷನ್ ಮಾಡಿದ್ವಿ ನಾವು, ಸೆಕ್ಷನ್ 12 ಸಬ್ಸೆಕ್ಷನ್ 1 ಪ್ರಾವಿಷನ್ ಅಲ್ಲಿ, ಯಾವುದೇ ಒಂದು ಕಾಯ್ದೆಗೆ ತಿದ್ದುಪಡಿ ತಂದ 90 ದಿವಸದೊಳಗಾಗಿ ಆ ಸಹಕಾರಿ ಸಂಸ್ಥೆ ತನ್ನ ಉಪಯೋಗಗಳನ್ನ ತಿದ್ದುಪಡಿ ಮಾಡ್ಕೋಬೇಕು. ತಿದ್ದುಪಡಿ ಮಾಡ್ಕೊಳ್ಳದೆ ಇದ್ರೆ ಅದು ಶಿಕ್ಷಾರ್ಹ ಅಪರಾಧ. 109ನೇ ಸಬ್ಸೆಕ್ಷನ್ 16ರಲ್ಲಿ ಶಿಕ್ಷಾರ್ಹ ಅಪರಾಧ. ಆದ್ರೂ ಸಹ ತಿದ್ದುಪಡಿ ಮಾಡ್ಕೊಳ್ಳಲ್ಲ. ಅಂದ್ರೆ ಇಲಾಖೆಯವರು ಗಮನಿಸಲ್ಲ, ಗಮನಿಸಿದ್ರು ಕ್ರಮ ತಗೊಳ್ಳಲ್ಲ. ಇದು ನಾವು ಮಂಡಳಿಯ ಚುನಾವಣೆಯಲ್ಲಿ ಗಮನಿಸಬೇಕಾದ ಪ್ರಮುಖವಾದ ಅಂಶ. ಮಂಡಳಿ ರಚನೆ ಆದ 15 ದಿವಸದೊಳಗಾಗಿ ಚುನಾವಣೆ ಮಾಡಿದಂತ ಚುನಾವಣಾಧಿಕಾರಿನೇ ಪದಾಧಿಕಾರಿಗಳನ್ನ ಚುನಾವಣೆ ಮಾಡ್ತಾನೆ. ಆ ಸಂದರ್ಭದಲ್ಲಿ ಆ ಸಭೆಯ ಅಧ್ಯಕ್ಷತೆಯನ್ನ ಚುನಾವಣಾಧಿಕಾರಿನೇ ವಹಿಸ್ತಾನೆ. ಸಮಮತ ಬಂದಾಗ ಚೀಟಿ ಹಾಕಿ ಅಧ್ಯಕ್ಷರ ಆಯ್ಕೆಯನ್ನ ಮಾಡ್ತಾನೆ. ಅಧ್ಯಕ್ಷರು, ಉಪಾಧ್ಯಕ್ಷರು ಯಾವುದೇ ಹುದ್ದೆಯನ್ನು.
ಸಮಮತ್ತಾಗ ಬಂದಾಗ ಹೆಚ್ಚುವರಿ ಮತ ಚಲಾವಣೆ ಮಾಡೋಕೆ ಅಧ್ಯಕ್ಷರಾದಂತವನಿಗೆ ಅಧಿಕಾರ ಇಲ್ಲ, ಲಾಟ್ರಿ ಮುಖಾಂತರ ಇಸಬೇಕು. ಇನ್ನು ಚುನಾವಣೆ ಆದ ನಂತರ ರಿಕ್ತತೆಯಾದ ಸ್ಥಾನಗಳು, ಮರಣ, ರಾಜೀನಾಮೆ, ಅನರ್ಹತೆ ಆಧಾರದ ಮೇಲೆ ಕಾಯ್ದೆಯಲ್ಲಿ ಸ್ಥಾನ ಖಾಲಿಯಾದಾಗ ಭರ್ತಿ ಮಾಡೋ ವಿಧಾನವನ್ನು ನಿಯಮದಲ್ಲಿ ಹೇಳಿದ್ವಿ ನಾವು. ಅದರಲ್ಲಿ 2.5 ವರ್ಷದ ಅವಧಿಗಿಂತ ಕಡಿಮೆ ಇದ್ದರೆ ಸಂಬಂಧಪಟ್ಟ ಆಡಳಿತ ಮಂಡಳಿಯ ಸಹಕಾರಿಯ ಆಡಳಿತ ಮಂಡಳಿಗೆ ಅದೇ ಕ್ಷೇತ್ರದಿಂದ ಸಹಮತದಿಂದ ಸೇರಿಸಿಕೊಳ್ಳಲು ಅವಕಾಶ ಕಲ್ಪಿಸಿದೆ. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಮಂಡಳಿ ರಚನೆಯಾದ 1 ವರ್ಷದಲ್ಲಿ ಒಬ್ಬ ಸದಸ್ಯ ಮರಣ ಹೊಂತಾನೆ, 1.5 ವರ್ಷದ ತನಕ ಕೋಆಪ್ ಚುನಾವಣೆ ನಡೆಸಲ್ಲ, 2.5 ವರ್ಷ ಆದ ನಂತರ 2.5 ವರ್ಷ ಮುಕ್ತಾಯ ಹೋಗಿದೆ ಅಂತೇಳಿ ಸಹಮತದಿಂದ ಸೇರಿಸಿಕೊಳ್ಳುವಂತ ಪ್ರವೃತ್ತಿ ಬೆಳೀತಾ ಇದೆ. ಆದ್ರೆ ಸ್ಥಾನ ಖಾಲಿಯಾದ ದಿನಾಂಕಕ್ಕೆ 2.5 ವರ್ಷ ಅಂತ ಲೆಕ್ಕ ಹಾಕ್ಬೇಕು ಹೊರತು ನೀವು ಭರ್ತಿ ಮಾಡಿದ ದಿನಾಂಕಕ್ಕೆ 2.5 ವರ್ಷ ಆಗಲ್ಲ. ಅದನ್ನ ಸದಸ್ಯ ಸಹಕಾರಿಗಳು ತಿಳ್ಕೊಬೇಕು. ಮಂಡಳಿಯಲ್ಲಿ ಅವಿಶ್ವಾಸ ನಿರ್ಣಯ, ಇದು ಹೊಸದಾಗಿ ಸೇರಿಸುವಂತ ಒಂದು ಅವಕಾಶ. ಇದು ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯಲ್ಲೂ ಇದೆ, ಬೇರೆ ವಿಧಾನದಲ್ಲೂ ಬೇರೆ ಸಂಸ್ಥೆಗಳಲ್ಲೂ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಈ ತಿದ್ದುಪಡಿಯನ್ನು ಸೇರ್ಪಡೆ ಮಾಡಿದೀವಿ ನಾವು. ಯಾವುದೇ ಒಂದು ಮಂಡಳಿ ರಚನೆಯಾದ 2 ವರ್ಷಗಳ ನಂತರ ನಿರ್ದೇಶಕರ ಚುನಾಯಿತ ನಿರ್ದೇಶಕರ 1/3 ಸದಸ್ಯರು ಲಿಖಿತವಾಗಿ ಮನವಿ ಸಲ್ಲಿಸಿದರೆ ಚೀಫ್ ಎಕ್ಸಿಕ್ಯೂಟಿವ್ಗೆ ಆ ಮನವಿಯನ್ನ ನಿಬಂಧಕರಿಗೆ ವರ್ಗಾಯಿಸ್ತಾರೆ. ನಿಬಂಧಕರು 7 ದಿವಸದೊಳಗಾಗಿ ಒಬ್ಬ ಚುನಾವಣಾಧಿಕಾರಿ ನೇಮಕ ಮಾಡ್ತಾನೆ. ಆ ಚುನಾವಣಾಧಿಕಾರಿ ಬಂದಂತವನು 15 ದಿವಸಗಳ ಒಳಗಾಗಿ ಪದಾಧಿಕಾರಿಗಳ ಖಾಲಿಯಾದ ಪದಾಧಿಕಾರಿಗಳ ಸ್ಥಾನವನ್ನು ತುಂಬುತ್ತಾರೆ. ಅದು ಚುನಾವಣೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಆಡಳಿತ ಮಂಡಳಿಯವರು 2.5 ವರ್ಷಕ್ಕಿಂತ ಹೆಚ್ಚಿದ್ದಾಗ ಮತದಾರರ ಪಟ್ಟಿಯನ್ನ ತಯಾರು ಮಾಡ್ತಾರೆ. ಮತದಾರರ ಪಟ್ಟಿ ಜೊತೆಗೆ ಪ್ರಸ್ತಾವನೆಯನ್ನು ಕಳಿಸ್ತಾರೆ. ಅರ್ಹ ಮತದಾರರ ಪಟ್ಟಿಯನ್ನ ತಯಾರಿಸಿ ಅಂತಿಮಗೊಳಿಸಿ ಅದನ್ನು ವೆರಿಫಿಕೇಶನ್ ಮಾಡೋದಕ್ಕೆ ಒಂದು ವ್ಯವಸ್ಥೆಯನ್ನ ಚುನಾವಣಾ ಪ್ರಾಧಿಕಾರ ಮತ್ತು ನಿಬಂಧಕರು ಮಾಡಿದ್ದಾರೆ. ಬಹಳ ದುಃಖದಿಂದ ಹೇಳ್ಬೇಕಾದದ್ದು, ಈ ಪಟ್ಟಿ ತಯಾರು ಮಾಡಕ್ಕೆ ಕೇಳುವಂತ ಹಣಕಾಸಿನ ವ್ಯವಹಾರ ನೋಡಿದ್ರೆ ನಾಚಿಕೆ ಆಗ್ತದೆ. ಆದ್ರೆ ವಿಧಿ ಇಲ್ಲ. ಚುನಾವಣೆ ಪಟ್ಟಿ ಸರ್ಟಿಫೈ ಮಾಡೋದಕ್ಕೆ ಹಣ ಸಂಗ್ರಹಣೆ ಮಾಡುವಂತ ವ್ಯವಸ್ಥೆ ರೂಪಿಸ್ಕೊಂಡಿದ್ದಾರೆ. ಅದರಿಂದ ಆಂದೋಲನಕ್ಕೆ ಇಲಾಖೆ ಕೆಟ್ಟ ಹೆಸರು ಬರ್ತದೆ ಅನ್ನೋದು ಭಾವನೆ ಯಾರಿಗೂ, ಯಾವ ಅಧಿಕಾರಿಗಳಿಗೂ ಇಲ್ಲ. ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅವಿಶ್ವಾಸ ನಿರ್ಣಯ ಮಂಡನೆಯ 1/3 ಆಫ್ ದಿ ಮೆಂಬರ್ಸ್ ಕೊಟ್ಟ ನಂತರ ಚುನಾವಣಾಧಿಕಾರಿ ನೇಮಕ ಆಗ್ತಾನೆ. ಆ ಸಭೆಯಲ್ಲಿ ಸಭಾಧ್ಯಕ್ಷತೆನ ಆ ವ್ಯಕ್ತಿನೇ ವಹಿಸ್ತಾನೆ. ಆ ಸಭೆಯಲ್ಲಿ ಹಾಜರಿದ್ದ ಚುನಾಯಿತ ಪ್ರತಿನಿಧಿಗಳ 2/3 ಸದಸ್ಯರ ಬಹುಮತದಿಂದ ಠರಾವು ಪಾಸ್ ಆದ್ರೆ ಆ ಪದಾಧಿಕಾರಿ ಆಗಿದ್ದಾಗೆ ಅವನ ಸ್ಥಾನವನ್ನ ಖಾಲಿ ಮಾಡ್ತಾನೆ. ಇದು ಕಾಯ್ದೆನಲ್ಲಿರುವಂತದ್ದು. ಸೌಹಾರ್ದ ಕಾಯ್ದೆನಲ್ಲಿ ನಿಯಮಗಳನ್ನು ರೂಪಿಸಿಲ್ಲ. ಇದ್ರ ಬಗ್ಗೆ ಹಳೆ ಕಾಯ್ದೆನಲ್ಲಿ ನಿಯಮವನ್ನು ರೂಪಿಸಿದೀವಿ. ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿರೋದು ಅಂದ್ರೆ 2/3 ಅಂತಂದ್ರೆ ಯಾವುದೇ ಒಂದು ಆಡ್ ಸಂಖ್ಯೆ ಬಂದಾಗ ಅದರ ಮುಂದಿನ ಸಂಖ್ಯೆಗೆ ಹೋಗ್ಬೇಕು. ಉದಾಹರಣೆಗೆ 13 ಸಂಖ್ಯೆಯ ನಿರ್ದೇಶಕರಿದ್ದಾರೆ. 13ರಲ್ಲಿ 2/3 ಅಂತ ಎಷ್ಟಾಗ್ತದೆ? 7.0 7.3 ಆಗ್ತದೆ. ಅದನ್ನ 8 ಮಾಡಬೇಕು ಹೊರತು 7 ಮಾಡುವಂಗಿಲ್ಲ. ಅದನ್ನ ಇಲಾಖಾಧಿಕಾರಿಗಳು 7 ಮಾಡ್ಕೊಂಡು ಚುನಾವಣೆ ಮಾಡ್ತಾರೆ. ಅಂದ್ರೆ ಒತ್ತಡಕ್ಕೆ ಸಿಲುಕಿ ಏನೇನೋ ಪ್ರಭಾವಕ್ಕೆ ಒಳಗಾಗಿ. ಮತ್ತೆ ಅವಿಶ್ವಾಸ ನಿರ್ಣಯ ಒಮ್ಮೆ ಸೋಲಾದಾಗ ಅಥವಾ ಪಾಸ್ ಆಗ್ಲಿಲ್ಲ ಅಂದಾಗ ಅದೇ ವಿಷಯವನ್ನ ಮುಂದಿನ 1 ವರ್ಷದ ತನಕ ಪ್ರಶ್ನಿಸಲು ಅವಕಾಶ ಇಲ್ಲ. 1 ವರ್ಷದ ನಂತರ ಮತ್ತೆ ಅವಿಶ್ವಾಸ ನಿರ್ಣಯವನ್ನು ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿದ್ವಿ. ಸಭೆಗಳು ಕಾಯ್ದೆನಲ್ಲಿ ನಾವು ಯಾವುದೇ ಸೌಹಾರ್ದ ಕಾಯ್ದೆಯಲ್ಲಿ ನೋಂದಾವಣೆಯಾದ ಸಂಸ್ಥೆ ವರ್ಷದಲ್ಲಿ ಕನಿಷ್ಠ 6 ಆಡಳಿತ ಮಂಡಳಿ ಸಭೆಗಳು 1 ಸಾಮಾನ್ಯ ಸಭೆಯನ್ನ ನಡೆಸಲೇಬೇಕು ಅಂತ ಷರತ್ತು ವಿಧಿಸ್ತೀವಿ. ಸಾಮಾನ್ಯವಾಗಿ ಎಲ್ಲ ಸದಸ್ಯ ಸಹಕಾರಿಗಳು ತಿಂಗಳಿಗೊಮ್ಮೆ ಸಭೆಯನ್ನು ನಡೆಸ್ತವೆ. ಈ ಸಭೆಯಲ್ಲಿ ಚರ್ಚೆ ಮಾಡೋ ವಿಷಯ ನಾನು ಈಗಾಗಲೇ ಪ್ರಸ್ತಾವನೆ ಮಾಡಿದ್ದೀನಿ. ಅಂದ್ರೆ ನಿಷ್ಠೂರವಾಗಿ ಸಭೆಯನ್ನ ಚರ್ಚೆ ಮಾಡಿ ವಿಷಯ ತೆಗೆದುಕೊಂಡ ತೀರ್ಮಾನ ಬಹಳಷ್ಟು ಸಂಖ್ಯೆಯಲ್ಲಿ ಕಡಿಮೆ ಇದೆ. ಸಭೆಗೆ ಟಿಪ್ಪಣಿ ಕೊಡುವಂತ ವ್ಯವಸ್ಥೆ ಪ್ರಾಥಮಿಕ ಸಂಸ್ಥೆಗಳಲ್ಲಿ ಇಲ್ಲ. ಇನ್ನು ದೊಡ್ಡ ದೊಡ್ಡ ಸಂಸ್ಥೆಗಳಿದೆಯೇ ಹೊರತು ಸಣ್ಣ ಸಂಸ್ಥೆಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಟಿಪ್ಪಣಿಯನ್ನ ನಿರ್ದೇಶಕರಿಗೆ ಕೊಡ್ತಾ ಇಲ್ಲ. ಅದಲ್ಲದೆ ನೀತಿ ನಿಯಮದಂತೆ ಅವನು ಸಭೆ ನಡೆದ ದಿನಾಂಕದಂದು ಠರಾವನ್ನ ಆವಾಗ್ಲೇ ರೆಕಾರ್ಡ್ ಮಾಡಿ 7 ದಿವಸದೊಳಗಾಗಿ ಅಂತಿಮಗೊಳಿಸಿ ಅದನ್ನ
ನಿರ್ದೇಶಕರಿಗೆ ರವಾನಿಸುವಂತ ವ್ಯವಸ್ಥೆನೂ ಇಲ್ಲ. ನಿರ್ದೇಶಕರಾದಂತವ್ರು ನನಗೆ ಪ್ರತಿ ಬಂದಿಲ್ಲ, ನಾನು ಠರಾವ್‌ನಲ್ಲಿ ಭಾಗವಾಗಿದ್ದಾಗ ಇಂತ ಹೇಳಿಕೆ ನೀಡಿದ್ದೆ, ಅದನ್ನ ದಾಖಲಿಸಿಲ್ಲ ಅಂತ ಪ್ರತಿರೋಧ ವ್ಯಕ್ತಪಡಿಸುವಂತ ನಿರ್ದೇಶಕರೂ ಇಲ್ಲ. ಮತ್ತೆ ಇನ್ನೊಂದು ತಾವು ಗಮನಿಸಬೇಕಾದ ಅಂಶ ಅಂದ್ರೆ, ಮುಂದಿನ ಸಭೆಯಲ್ಲಿ ಹಿಂದಿನ ಸಭೆಯ ನಡವಳಿಕೆಗಳನ್ನ ದೃಢೀಕರಿಸುವ ವಿಷಯ ಇಡ್ತೀರಿ, ಅದನ್ನ ಇಡಬಾರದು. ಹಿಂದಿನ ಸಭೆಯಲ್ಲಿ ತೆಗೆದುಕೊಂಡ ಠರಾವು ತೀರ್ಮಾನಗಳನ್ನ ದೃಢೀಕರಿಸುವ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಬಹಳಷ್ಟು ಸಂಖ್ಯೆಯ ತೀರ್ಮಾನಗಳನ್ನ ಜಾರಿಯಾಗಿ ಮುಕ್ತಾಯ ಆಗಿರ್ತದೆ. ಅದನ್ನ ಒಪ್ಪಿಗೆ ಕೊಡೋದು ಅಂದ್ರೇನು, ನಾವು ಹಂಗ್ ಹೇಳಿಲ್ಲ ಹಿಂಗ್ ಹೇಳಿಲ್ಲ ಅಂತ ಹೇಳುವಂಗಿಲ್ಲ. ಯಾಕೆಂದ್ರೆ 7 ದಿವಸದೊಳಗಾಗಿ ನಡವಳಿಕೆ ಪ್ರತಿ ನೀವು ಬಂದಿರ್ತದೆ. ನೀವು ಲಿಖಿತವಾಗಿ 3 ದಿವಸದೊಳಗಾಗಿ ಪ್ರತಿರೋಧವನ್ನು ವ್ಯಕ್ತಪಡಿಸಿದಿಲ್ಲ. ಆದ್ರಿಂದ ನಡವಳಿಕೆ ಆಗ್ಲಿ ದೃಢೀಕರಣ ಆಗೋಗಿದೆ. ನೀವು ಬಂದಿರೋದೇನು ಅಂದ್ರೆ, ನಾವು ಹೋದ್ ಸಾರಿ ತೀರ್ಮಾನ ತಗೊಂಡಿದ್ವಿ, ಅದನ್ನ ಜಾರಿ ಮಾಡಿದನೋ ಇಲ್ವೋ ಅಂತ ಚೀಫ್ ಎಕ್ಸಿಕ್ಯೂಟಿವ್ ನ ಎಕ್ಸ್ಪ್ಲನೇಷನ್ ಕೇಳೋದಷ್ಟೇ ನಿಮ್ ಜವಾಬ್ದಾರಿ. ಇದನ್ನ ಬಹಳಷ್ಟು ಸಂಸ್ಥೆಗಳಲ್ಲಿ ನಡೆಸ್ತಾ ಇಲ್ಲ, ನಡೆಯಬೇಕು. ಲೆಕ್ಕ ತಪಾಸಣೆ, ನಾನು ಸಂಯುಕ್ತ ಸಹಕಾರಿ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಆ ಅಧಿಕಾರವನ್ನು ನೀವೇ ಪಡೆಯಬೇಕು, ಯಾಕಂದ್ರೆ ನಿಮ್ಗೆ ಇದ್ದ ಅಧಿಕಾರ ಅದು ಅಂತ ಹೇಳಿ. ಅದು ಸರ್ಕಾರ ಮನಸ್ಸು ಮಾಡಿಲ್ಲ. ಯಾಕೆಂದ್ರೆ ಸಂಯುಕ್ತ ಸಹಕಾರಿ ಒಂದು ಕಾಯ್ದೆಯಲ್ಲಿಯೇ ಸೇರಿದಂತ ಒಂದು ಸಂಸ್ಥೆ ಆಗಿರೋದ್ರಿಂದ ಆಡಿಟ್ ಇಲಾಖೆ ನಿರ್ದೇಶಕರ ಅಧಿಕಾರವನ್ನು ಚಲಾಯಿಸೋದಕ್ಕೆ ಯಾವುದೇ ತೊಡಕು ಬರಲ್ಲ. ಪಟ್ಟಿಯನ್ನ, ಚಾರ್ಟರ್ಡ್ ಅಕೌಂಟೆಂಟ್ ಪಟ್ಟಿಯನ್ನ, ಪ್ಯಾನಲ್ ಅನ್ನ ಮೇಂಟೈನ್ ಮಾಡೋದು. ಪ್ಯಾನಲ್ ಮೇಂಟೆನೆನ್ಸ್ ಅಲ್ಲೂ ಹಿಂದಿನ ಸಂದರ್ಭದಲ್ಲಿ ಕೆಲವೊಂದು ನ್ಯೂನತೆಗಳನ್ನ ಸಂಯುಕ್ತ ಸಹಕಾರಿ ಮಾಡಿತ್ತು. ಆದ್ರೆ ಅದು 2-3 ತಪ್ಪುಗಳನ್ನ ಆಧಾರವಾಗಿ ಇಟ್ಕೊಂಡು ಅಧಿಕಾರ ಕೊಡಬಾರ್ದು ಅಂತ ಏನೋ ಸರ್ಕಾರ ತೀರ್ಮಾನ ತಗೋಬಾರ್ದು. ಈ ಪಟ್ಟಿ ತಯಾರು ಮಾಡುವಾಗ ನಡೆಯುವಂತ ವ್ಯವಹಾರಗಳ ಬಗ್ಗೆನೂ ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ. ಪಟ್ಟಿ ತಯಾರು ಮಾಡಿದ ನಂತರ ನಮ್ಮ ಸಹಕಾರಿಗಳು ಆಯ್ಕೆ ಮಾಡುವಂತ ಆಡಿಟರ್ನ ಪಟ್ಟಿಯನ್ನು ಸಹ ವಿಮರ್ಶೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಅಣ್ಣನ ಮಗ ಚಾರ್ಟರ್ಡ್ ಅಕೌಂಟೆಂಟ್, ಅವನ್ನ ಅಪಾಯಿಂಟ್ ಮಾಡ್ತೀನಿ, ನನ್ನ ತಮ್ಮನ ಮಗ ತಮ್ಮ ಇದ್ದಾನೆ. ಇಂಥ ವ್ಯವಸ್ಥೆನಲ್ಲೂ ನಾವು ಅಷ್ಟು ಪಾರದರ್ಶಕ ನೀತಿಯನ್ನು ಅನುಸರಿಸ್ತಾ ಇಲ್ಲ. ಮತ್ತೆ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಏನ್ ಮಾಡ್ಬೇಕು ಅಂತ ಕಾಯ್ದೆ ಮತ್ತು ನಿಯಮದಲ್ಲಿ ಸ್ಪಷ್ಟವಾಗಿ ಹೇಳಿದೀವಿ. ಏನೇನ್ ಪರಿಶೀಲನೆ ಮಾಡಬೇಕು, ಯಾವ ವೋಚರು, ಯಾವ ಚಲನ್ನು, ಯಾವ ರೀಸನಬಲ್ ಎಕ್ಸ್ಪೆಂಡಿಚರ್ ಏನು, ಇದ್ರ ಬಗ್ಗೆ ವಿಮರ್ಶೆ ಮಾಡಿ ಅಂತ ಹೇಳಿದ್ರು ಆಡಳಿತ ಮಂಡಳಿ ತಯಾರು ಮಾಡಿಕೊಟ್ಟಂತ ಆರ್ಥಿಕ ದಾಖಲೆಗಳನ್ನ ಸರ್ಟಿಫೈ ಮಾಡಿಕೊಡೋದಲ್ಲೇ ಅವರು ಕಾಲ ಕಳೀತಾರ ಹೊರತು ವಿಮರ್ಶೆ ಮಾಡಿ ಕೊಡ್ತಾ ಇಲ್ಲ. ಅದಕ್ಕೆ ಹೋದ ಗುರುವಾರ ನಾನು ಒಂದು ಉದಾಹರಣೆ ಹೇಳಿದ್ದೆ. ಒಂದು ರಾಜ್ಯ ಮಟ್ಟದ ಸಂಸ್ಥೆಯಲ್ಲಿ ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಬಂದಾಗ ಒಬ್ಬರೇ ಬಂದಿದ್ರು. ಅವ್ರು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಶೋಕ್ ಹೋಟೆಲ್ ನಲ್ಲಿ ಒಂದು ಪಾರ್ಟಿ ಕೊಟ್ರು. ಆದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆದ್ರು ವೋಚರ್ ಇದೆ ಅನ್ನೋ ಕಾರಣಕ್ಕೆ ಅಪ್ರೂವ್ ಮಾಡ್ತಾರೆ. ಆದ್ರೆ ನಮ್ಮ ಇಲಾಖಾ ಅಧಿಕಾರಿಗಳು ಆಡಿಟ್ ಮಾಡಿದಾಗ, ಹೌದು ಈ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ ನಿಜ, ಅವಾಗ ಎಲ್ಲಾ ಫೆಡರಲ್ ಕೋಆಪರೇಟಿವ್ ಡೈರೆಕ್ಟರ್ಸ್ ಅನ್ನು ಕರೆಸಿದ್ರು. ಅಪೆಕ್ಸ್ ಬ್ಯಾಂಕಿನ ಕ್ರೆಡಿಟ್ ಲಿಮಿಟ್ ಅನ್ನ ಒಂದು 500 ಕೋಟಿ ರೂಪಾಯಿಂದ ಹೆಚ್ಚು ಮಾಡಬೇಕು ಅಂತ ಮನವಿಯನ್ನ ಕೊಟ್ಟರು ರಿಸರ್ವ್ ಬ್ಯಾಂಕಿನ ಗವರ್ನರ್ಗೆ. ಬಾಂಬೆಗೆ ಹೋದ ಕೂಡಲೇ ಅವರು 1,000 crore ಕ್ರೆಡಿಟ್ ಲಿಮಿಟ್ ನ ಸ್ಯಾಂಕ್ಷನ್ ಮಾಡಿದ್ರು. ಆದ್ರಿಂದ ಇದು ಖರ್ಚು ಮಾಡದ್ದೇನ್ ತಪ್ಪಿಲ್ಲ. ಅಂದ್ರೆ ಆಡಳಿತಾತ್ಮಕ ವಿಮರ್ಶೆ ಮಾಡುವ ಅಧಿಕಾರ ಇದೆ, ಚಾರ್ಟರ್ಡ್ ಅಕೌಂಟೆಂಟ್ಗೂ ಇದೆ, ಇಲಾಖಾ ಅಧಿಕಾರಿಗಳಿಗೂ ಇದೆ. ಅದನ್ನ ವೋಚರ್ ಇದೆ ಅನ್ನೋ ಕಾರಣಕ್ಕೆ ಅಪ್ರೂವ್ ಮಾಡಬಾರದು. ಅದನ್ನ ಫೀಸಿಬಿಲಿಟಿನ ಸ್ಟಡಿ ಮಾಡಿ ವರದಿಯಲ್ಲಿ ನಮೂದಿಸಬೇಕು ಅನ್ನೋದು ಒಂದು ಮುಖ್ಯವಾದ ಅಂಶ. ಆಡಿಟ್ ವರದಿಯನ್ನ ಕೊಟ್ಟ ನಂತರ ಮರು ವಿಮರ್ಶೆ ಮಾಡ್ಲಿಕ್ಕೆ ಆಡಳಿತ ಮಂಡಳಿಗೆ ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ತಪ್ಪು ಮಾಹಿತಿ ಆಧಾರದ ಮೇಲೆ ವರದಿ ಕೊಟ್ಟಿದ್ರೆ ಮಿಸ್ಅಪ್ರೋಪ್ರಿಯೇಷನ್. ನಿಮಗೆ ಇನ್ನೊಂದು ವಿಷಯ, ಹಳೆ ಕಾಯ್ದೆನಲ್ಲಿ ಸಬ್ಸೆಕ್ಷನ್ 12, 12A, 12B ಅಂತ ಒಂದು 3 ಸೆಕ್ಷನ್ ಗಳನ್ನ ಸೇರಿಸಿದೀವಿ 109ನೇ ಸೆಕ್ಷನ್ಗೆ. ಅದರಲ್ಲಿ ನಾವು ಹೇಳಿರೋದೇನು ಅಂದ್ರೆ, ಯಾವುದೇ ಒಬ್ಬ ವಿಚಾರಣಾಧಿಕಾರಿ, ತಪಾಸಣಾಧಿಕಾರಿ, ಲೆಕ್ಕಾಧಿಕಾರಿ ಆ ಸಂಸ್ಥೆಯಲ್ಲಿ ಅವ್ಯವಹಾರ, ದುರುಪಯೋಗ ಆಗಿದ್ರೂ ನಮೂದಿಸದೇ ಇದ್ರೆ, ಆಗಿದ್ರೂ ಉಲ್ಲೇಖ ಮಾಡದೇ ಇದ್ರೆ, ಆಗದೇ ಇದ್ರೂ ದುರುಪಯೋಗ ಆಗಿದೆ ಅಂತ ಉತ್ತರ ಫೈಂಡಿಂಗ್ ಕೊಟ್ರೆ ಅಂತಹ ವ್ಯಕ್ತಿಗೆ ಶಿಕ್ಷಾರ್ಹ ಅಪರಾಧ ಅಂತ ನಾವು ಕಾಯ್ದೆನಲ್ಲಿ ಸೇರಿಸ್ಬಿಟ್ಟಿದೀವಿ. ಇಲ್ಲಿ ಈ ಕಾಯ್ದೆನೆಲ್ಲ ಸೇರಿಸಿಲ್ಲ. ಆದ್ರೆ ಅದರಲ್ಲಿ ಉದ್ದೇಶ ಏನಿತ್ತು ಅಂದ್ರೆ, ಆಡಳಿತ ಮಂಡಳಿಯನ್ನ ಹೆರಾಸ್ಮೆಂಟ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಿಸ್ಅಪ್ರೋಪ್ರಿಯೇಷನ್ ಆಗದೆ ಇದ್ರೂ ಆಗಿದೆ ಅಂತ ಆಡಿಟ್ ರಿಪೋರ್ಟ್ ಅಲ್ಲಿ ಸೇರಿಸೋದು ನಿಮ್ಮನ್ನ ಒತ್ತಡಕ್ಕೆ ಸಿಲುಕೋದು. ಅಂತ ಅಧಿಕಾರಿ ಮೇಲೆ ಇಲಾಖಾ ವಿಚಾರಣೆ ಮಾಡ್ಬೇಕು ಅಂತ ಕಾಯ್ದೆಯನ್ನು ಸೇರಿಸಿ ಅದ್ರ ಜೊತೆಗೆ ಅವನ ಮೇಲೆ ಶಿಕ್ಷಾರ್ಹ ಅಪರಾಧ ಅಂತ ಒಂದು ಸಬ್ಸೆಕ್ಷನ್ 12A, 12B 109ನೇ ಸೆಕ್ಷನ್ ಅಲ್ಲಿ ಅವಕಾಶ ಕಲ್ಪಿಸಿದ್ವಿ. ಕಲ್ಪಿಸಲ್ಲ ನಮ್ಮ ಈ ಕಾಯ್ದೆನಲ್ಲಿ.
ಆದ್ರೆ ನಾನು 68ನೇ ಕಲಂಗೆ ಬಂದಾಗ ಹೇಳ್ತೀನಿ ನಾನು, ಈ ಸೌಹಾರ್ದ ಕಾಯ್ದೆಯಲ್ಲಿರುವಂತ ಪ್ರತಿಯೊಂದು ಸದಸ್ಯ ಸಹಕಾರಿಗಳು ಯಾವ ಜವಾಬ್ದಾರಿಯನ್ನ ನಿಗದಿಪಡಿಸಿದೆಯೋ ಆ ಜವಾಬ್ದಾರಿಗಳನ್ನ ನಿರ್ವಹಿಸದೇ ಇದ್ರೆ ಆಟೋಮೆಟಿಕಲಿ ದೇ ವಿಲ್ ಬಿಕಮ್ ಲೈಬಲ್ ಫಾರ್ ಕ್ರಿಮಿನಲ್ ಆಕ್ಷನ್ ಅಂಡ್ ಇಂಪ್ರಿಸನ್ಮೆಂಟ್. ಅದನ್ನ ತಾವು ಗಮನಿಸಬೇಕು. ನಿರ್ದೇಶಕರ ಮಂಡಳಿಯ ಸದಸ್ಯರ ಅನರ್ಹತೆ ಬಗ್ಗೆ ಸೂಕ್ಷ್ಮವಾಗಿ ಒಂದ್ 2-3 ವಿಷಯಗಳನ್ನ ಮಾತ್ರ ಹೇಳ್ತೀನಿ. ಕಾಯ್ದೆನಲ್ಲಿ ಆಡಳಿತ ಮಂಡಳಿ ಏನ್ ಮಾಡ್ಬೇಕು ಅಂತ ನಾವು ಸೇರಿಸಿದ್ವಿ. ಅಂದ್ರೆ ಚುನಾವಣೆ ಮಾಡಬೇಕು, ಆಡಿಟ್ ವರದಿಯನ್ನ ಪಡಿಬೇಕು, ಜನರಲ್ ಪಡೆಯನ್ನ ಮಾಡಬೇಕು, ನಿಬಂಧಕರಿಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಷರತ್ತುಗಳನ್ನ ವಿಧಿಸಿದ್ವಿ. ಆ ಷರತ್ತುಗಳನ್ನ ಪಾಲಿಸದೇ ಇದ್ರೆ ಮೊದಲನೇ ಬಾರಿಗೆ ಸಾಮೂಹಿಕ ತೀರ್ಮಾನಗಳಿಗೆ ವ್ಯಕ್ತಿಗತ ಅನರ್ಹತೆ ಬರುವಂತ ಅವಕಾಶ ಮೊದಲನೇ ಬಾರಿಗೆ ಕಾಯ್ದೆನಲ್ಲಿ ಸೇರಿಸಿದ್ವಿ. ನಿಮ್ಗೆ ನಿಮ್ಮ ಅನುಕೂಲಕ್ಕಾಗಿ ಒಂದು ಬಿಜಾಪುರ್ DCC ಬ್ಯಾಂಕಿನ ಉಪಸಮಿತಿ ಸಾಲ ತೀರುವಳಿ ಅವಧಿಯನ್ನ 3 ತಿಂಗಳ ಅವಧಿಗೆ ವಿಸ್ತರಿಸಿದ ಬಗ್ಗೆ ಆ 5 ನಿರ್ದೇಶಕರನ್ನ ಅನರ್ಹತೆಗೊಳಿಸಿದಾಗ ಹೈಕೋರ್ಟ್ನವ್ರು ಏನ್ ಹೇಳಿದ್ರು ಅಂದ್ರೆ, ಸಾಮೂಹಿಕ ತೀರ್ಮಾನಗಳಿಗೆ ವ್ಯಕ್ತಿಗತ ಅನರ್ಹತೆ ಬರೋದಿಲ್ಲ ಅಂತ ತೀರ್ಪು ಕೊಟ್ರು. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ನಾವು ತಿದ್ದುಪಡಿ ಮಾಡಿರೋದೇನು ಅಂದ್ರೆ, ಚುನಾವಣೆ ನಿಗದಿಪಡಿಸಿದ ಅವಧಿಗಳು ನಡೆಸದೇ ಇದ್ರೆ, ಆಡಿಟ್ ವರದಿಯನ್ನ 1 ಸೆಪ್ಟೆಂಬರ್ ಪಡೆದೇ ಇದ್ರೆ, ಸಾಮಾನ್ಯ ಸಭೆಯನ್ನ 25ನೇ ಸೆಪ್ಟೆಂಬರ್ ಮಾಡದೇ ಇದ್ರೆ, ನಿಬಂಧಕರಿಗೆ ಸಲ್ಲಿಸಬೇಕಾದ 6 ವರದಿಗಳನ್ನ 30 ಸೆಪ್ಟೆಂಬರ್ ತಲುಪಿಸದೇ ಇದ್ರೆ, ಪ್ರತಿ ನಿರ್ದೇಶಕ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಜವಾಬ್ದಾರನಾಗ್ತಾನೆ. ಇದ್ರ ಜೊತೆಗೆ ಅದು ಶಿಕ್ಷಾರ್ಹ ಅಪರಾಧ. ಇದು ನೀವು ಎಲ್ಲನೇ ಸೌಹಾರ್ದ ಸಹಕಾರಿ ಕಾಯ್ದೆಯಲ್ಲಿರುವಂತಹ ಸಂಸ್ಥೆಗಳು ಅರ್ಥ ಮಾಡ್ಕೋಬೇಕು. ಇಂಥ 4 ವ್ಯವಹಾರದಲ್ಲಿ ತಪ್ಪು ಮಾಡದಂತ ವ್ಯಕ್ತಿಗಳು ಶಿಕ್ಷೆಗೆ ಒಳಗಾಗ್ತಾರೆ. ಹಾಗಿದ್ರೆ ಮಾತ್ರ ನೀವು ನಿಮ್ ಜವಾಬ್ದಾರಿ ನಿರ್ವಹಿಸಿದಂಗಾಗ್ತದೆ. ಅನರ್ಹತೆ ಬಗ್ಗೆ ಇನ್ನು ಬಹಳ ಇದೆ. ಅದ್ರಲ್ಲಿ ಸೂಕ್ಷ್ಮವಾಗಿ ಒಂದು ವಿಷಯ ಆಡ್ ಮಾಡಬೇಕು ಅಂದ್ರೆ, ಸದಸ್ಯ ಸಹಕಾರಿಗಳ ನಿರ್ದೇಶಕರು ಅನರ್ಹತೆಗೊಂಡಾಗ ಆ ವ್ಯವಹಾರದಲ್ಲಿ ಅಧಿಕಾರ ಚಲಾಯಿಸುವ ಜವಾಬ್ದಾರಿ ಸಂಯುಕ್ತ ಸಹಕಾರಿ ಕೊಟ್ಟಿದ್ದೀವಿ ನಾವು. ಅಲ್ಲಿ ತೊಡಕಾಗ್ತಾ ಇರೋದೇನ್ ಪ್ರಾಬ್ಲಮ್ ಅಂದ್ರೆ, ಪ್ರತಿಯೊಂದು ಪ್ರಸ್ತಾವನೆ ಸಂಯುಕ್ತ ಸಹಕಾರಿಗೆ ಬಂದಾಗ ಆ ವಿಷಯವನ್ನ ಮಂಡಳಿ ಮುಂದಿಡಬೇಕು. ಮಂಡಳಿ ನೋಟಿಸ್ ಕೊಡುವಂತ MDಗೆ ಆಥರೈಸ್ ಮಾಡಬೇಕು. MD ನೋಟಿಸ್ ಕೊಡ್ಬೇಕು, ಉತ್ತರ ಪಡಿಬೇಕು, ಉತ್ತರ ಪಡಿಸಿ ವಿಚಾರಣೆ ಮಾಡಬೇಕು ಅಂತ ಅಧಿಕಾರ ಪಡೆದಿದ್ರೆ, ವಿಚಾರಣೆ ಮಾಡಿದ ನಂತರ ವರದಿಯನ್ನ ಬೋರ್ಡ್ ಕೊಡ್ಬೇಕು. ಬೋರ್ಡ್ನವರು ಅವನ್ನ ಅನರ್ಹತೆ ಮಾಡುವಂತ ಆದೇಶ ಮಾಡುವಂತ ಅಧಿಕಾರ ಕೊಡಬೇಕು. ಇದು 1 ವರ್ಷ ಹಿಡಿಬಹುದು. ಯಾಕಂದ್ರೆ ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು ಅವಧಿ ತಗೊಂಡು ನೋಟಿಸ್ ಕೊಡ್ಬೇಕು, ವಿಚಾರಣೆ ಮಾಡಿ ಕೊಡ್ಬೇಕು ಅಂದ್ರೆ 6 ತಿಂಗಳಾಗ್ತದೆ. ಈ ಅವಧಿಯಲ್ಲಿ ಆ ನಿರ್ದೇಶಕ ಅನರ್ಹತೆಗೊಂಡಿದ್ರು ಅವ್ನು ಕಂಟಿನ್ಯೂ ಆಗಿರ್ತಾನೆ, ಯಾಕೆಂದ್ರೆ ಅವನ ಅನರ್ಹತೆವಾಗಿರಲ್ಲ. ಇಂಥ ವ್ಯವಹಾರದಲ್ಲಿ ಸೂಕ್ಷ್ಮವಾಗಿ ಮಂಡಳಿ ಸಂಯುಕ್ತ ಸಹಕಾರಿ ಗಮನಿಸಬೇಕಾದ್ದು ಅಂದ್ರೆ, ತುರ್ತಾಗಿ ಏನು ವ್ಯವಸ್ಥೆ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು. ಅಂದ್ರೆ ಕಾಯ್ದೆನಲ್ಲೇ ಬೇಕಾದ್ರೆ ವ್ಯವಸ್ಥಾಪಕ ನಿರ್ದೇಶಕರ ಅಧಿಕಾರ ಕೊಡಿ ಅಂತಾನೋ ತಿದ್ದುಪಡಿ ಮಾಡಬೇಕು. ಸಂಯುಕ್ತ ಸಹಕಾರಿಗೆ ಇನ್ನು 2 ಹೆಚ್ಚುವರಿ ಅಧಿಕಾರಗಳನ್ನ ಕೊಟ್ಟಿದ್ದೀವಿ. ಒಂದು, ವಿಚಾರಣೆ ಮಾಡುವ ಅಧಿಕಾರ ಇದ್ದದ್ದನ್ನ ನಿಬಂಧಕರು ಕಿತ್ಕೊಂಡ್ಬಿಟ್ರು, ಅದರಿಂದ ವಿಚಾರಣೆ ಅಧಿಕಾರ ಇಲ್ಲ. ಪರೀಕ್ಷಣೆ ಮಾಡುವ ಅಧಿಕಾರವನ್ನ ಸೆಕ್ಷನ್ 53 ಸಬ್ಸೆಕ್ಷನ್ 7 ನಲ್ಲಿ ನಾವು ಸಂಯುಕ್ತ ಸಹಕಾರಿ ಕೊಟ್ಟಿದ್ದೀವಿ. ಹೇಗೆ ಇದರ ತೊಂದರೆ ಏನು ಅಂತಂದ್ರೆ, ವಿಚಾರಣೆ ಮಾಡ್ಬೇಕು ಅಂತ ಆದೇಶ ಮಾಡ್ಬೇಕಾದ್ರೆ ಸಂಯುಕ್ತ ಸಹಕಾರಿಯ ರೆಸೊಲ್ಯೂಷನ್ ಆಗ್ಬೇಕು, ಅದು ಆಥರೈಸೇಷನ್ MDಗೆ ಮಾಡ್ಬೇಕು, ಅವನು ಆದೇಶ ಮಾಡ್ಬೇಕು, ವರದಿ ಬರ್ತದೆ, ಪುನಃ ವರದಿ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಬೋರ್ಡ್ ಮೀಟಿಂಗ್ ಹೋಗ್ಬೇಕು. ಇದು ಬಹಳ ವಿಳಂಬವಾಗ್ತಾ ಇದೆ. ಇದಕ್ಕೂ ಒಂದು ಶಾರ್ಟ್ ಕಟ್ ನ ಏನಾದ್ರೂ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೆ ಸಹಕಾರಿ ಸದಸ್ಯರಿಗೆ ಎಷ್ಟು ಮಾಹಿತಿ ಕೊಡಬೇಕು, ಏನ್ ಮಾಹಿತಿ ಕೊಡಬೇಕು, ಯಾವಾಗ ಕೊಡಬೇಕು. ನಾನು ಮೊದಲೇ ಹೇಳ್ದಂಗೆ ಜನರಲ್ ಬಾಡಿ ಮೀಟಿಂಗ್ ಸಬ್ಜೆಕ್ಟ್ ನಲ್ಲಿ 30 ವಿಷಯಗಳ ಪಟ್ಟಿಯನ್ನ ಕೊಟ್ಟಿದೀವಿ. ಆ ವಿಷಯ ಪಟ್ಟಿಯಲ್ಲಿ ಮಾಹಿತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಸದಸ್ಯರಿಗೆ ಕೊಟ್ರೆ ಅವನು ಯಾವುದೇ ಅಡಿಷನಲ್ ಪ್ರಶ್ನೆ ಕೇಳುವ ಅವಶ್ಯಕತೆ ಇಲ್ಲ. ಆದ್ರೂ ಅವನಿಗೆ ಅವಶ್ಯಕತೆ ಇದೆ ಅಂದ್ರೆ, ಅವನಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಅರ್ಜಿ ಕೊಟ್ಟಾಗ ಅರ್ಜಿ ಆಧಾರದ ಮೇಲೆ ಆಡಳಿತ ಮಂಡಳಿ ಅವನಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ಕೊಡ್ಲಿಕ್ಕೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಅಧಿಕಾರವನ್ನು ಕೊಡಬಹುದು. ಅವನು ಅಧ್ಯಕ್ಷರು ಏನ್ ಮಾಡ್ತಿದ್ರು, ಅಲ್ಲಿ ಯಾಕೆ ಹೋಗಿದ್ರು, ಇಲ್ಲಿ ಯಾಕೆ ಕೇಳೋ ಅಧಿಕಾರ ಇಲ್ಲ. ಅವನಿಗಿರೋ ಅಧಿಕಾರ ಏನು, ನನ್ನ ಸಾಲದ ಮಿತಿ ಎಷ್ಟು, ನನಗೆ ಎಷ್ಟು ಸಾಲ ಕೊಟ್ಟಿದ್ದೀರಿ, ಎಷ್ಟು ಸಾಲ ನಾನು ವಾಪಸ್ ಕೊಟ್ಟಿದ್ದೀನಿ, ಬಡ್ಡಿ ದರ ಏನು, ನನ್ನ ಶೇರ್ ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಕೊಡಿ, ಇಂಥ ಮಾಹಿತಿ ಕೇಳಿದಾಗ ಮಾತ್ರ ಕೊಡ್ಬೇಕು ಹೊರತು
ಮತ್ತೊಬ್ಬರ ಮಾಹಿತಿ ಕೇಳಿದ್ರೆ ಕೊಡೋ ಅವಶ್ಯಕತೆ ಇಲ್ಲ. ಸದಸ್ಯರಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಮಾತ್ರ ಕೊಡಬೇಕು. ಇನ್ನು ದಾವಾ ಪ್ರಕರಣ, ಅಧಿಭಾರ ಅರ್ಜಿ ಬಗ್ಗೆ ಅದು ನೀವು ಪ್ರಕರಣವನ್ನು ದಾಖಲು ಮಾಡಿದ ಮೇಲೆ ಇಲಾಖೆಗೆ ಹೋಗೋದ್ರಿಂದ ಅದರ ವಿಮರ್ಶೆ ಅದರ ವಿವರಣೆ ಅತಿ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿಲ್ಲ. ಆದ್ರೆ ಅದರಲ್ಲಿ ಒಂದು ಸೂಕ್ಷ್ಮ ವಿಷಯ ಏನು ಅಂದ್ರೆ, ಯಾವುದೇ ಒಂದು ಆರ್ಥಿಕ ವ್ಯವಹಾರದಲ್ಲಿ ಅಂದ್ರೆ ಹಣಕಾಸಿನ ವ್ಯವಹಾರದಲ್ಲಿ ನೀವು ಮಂಜೂರಿ ಮಾಡಿದ ನಂತರ 6 ವರ್ಷದ ಅವಧಿಯೊಳಗೆ ನೀವು ದಾವಾ ಪ್ರಕರಣ ದಾಖಲು ಮಾಡಬೇಕು. ಚುನಾವಣೆಗೆ ಸಂಬಂಧಪಟ್ಟಿದ್ರೆ 30 ದಿವಸದೊಳಗಾಗಿ ದಾಖಲು ಮಾಡಬೇಕು. ಸೇವಾ ನಿಯಮಗಳಿಗೆ ಸಂಬಂಧಪಟ್ಟಿದ್ರೆ 1 ವರ್ಷದೊಳಗೆ ದಾಖಲು ಮಾಡಬೇಕು. ಈ ಅವಧಿಯೊಳಗೆ ದಾಖಲು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲದೆ ಇದ್ದಾಗ ವಿಳಂಬ ವಿನಾಯಿತಿ ಅಂತ ಒಂದು ಸೆಕ್ಷನ್ 41ರಲ್ಲಿ ನಾವು ಪ್ರಾವಿಷನ್ ಮಾಡಿದ್ದೀವಿ. ವಿಳಂಬ ವಿನಾಯಿತಿಗೆ ಕಾರಣವನ್ನ ಕೊಟ್ಟು ಪ್ರಕರಣವನ್ನ ದಾಖಲಿಸಬಹುದು. ಏನು ಪ್ರಮಾಣ ಪತ್ರ ಕೊಡಬೇಕು ಅಂದ್ರೆ, ನನಗೆ ಮಾಹಿತಿ ಬಂದ ದಿನಾಂಕದಿಂದ ನಾನು ಪ್ರಕರಣ ದಾಖಲಿಸಿದ್ದೀನಿ, ನಾನು ಅವಧಿಯೊಳಗೆ ಇದ್ದೀನಿ, ಅಥವಾ ನನಗೆ ಹೌದು ನಾನು ಪ್ರಕರಣವನ್ನ ದಾಖಲಿಸಬೇಕಾಗಿತ್ತು, 6 ವರ್ಷ ಆಗೋಗದೆ, ನಾನು ಫಾರಿನ್ಗೆ ಹೋಗಿದ್ದೆ, ನಾನು ಇರ್ಲಿಲ್ಲ, 6 ವರ್ಷದಿಂದ ಈಗ ಬಂದಿದ್ದೀನಿ, ಆದ್ರಿಂದ ನಾನು 6 ವರ್ಷಗಳಾದ ನಂತರ ದಾವಾ ದಾಖಲಿಸಬಹುದು. ಅಂದ್ರೆ ಸಂಘಕ್ಕೆ ಎಗನೆಸ್ಟ್ ಆಗಿ. ಸಂಘದ ಪರವಾಗಿದ್ರೆ ಸಂಘದವರು 6 ವರ್ಷದ ಒಳಗೆ ದಾಖಲೆ ಮಾಡ್ಲೇಬೇಕು. 1 ವರ್ಷ 1 ತಿಂಗಳೊಳಗೆ ಚುನಾವಣಾ ಪ್ರಾಧಿಕಾರ ಸಂಬಂಧಪಟ್ಟಂತೆ ದಾವಾ ಪ್ರಕರಣ ದಾಖಲು ಮಾಡಬೇಕು. ವಿಳಂಬ ವಿನಾಯಿತಿ ಕೇಳಿದ್ರು ಅದಕ್ಕೊಂದು ಪ್ರಮಾಣ ಪತ್ರ ಕೊಡಬೇಕು. ಪ್ರಮಾಣ ಪತ್ರದಲ್ಲಿ ನಾನು ಊರಲ್ಲಿ ಇರ್ಲಿಲ್ಲ, ಫಾರಿನ್ ನಲ್ಲಿ ಇದ್ದೆ ಅನ್ನೋದಕ್ಕೆ ದಾಖಲೆ ಕೊಟ್ರೆ ನಿಮ್ಮನ್ನು ಪರಿಶೀಲನೆ ಮಾಡಬಹುದು. ಆದ್ರೆ ನಾನು ಮರ್ತೋಗಿತ್ತು ಅಂತ ಹೇಳಿದ್ರೆ ಕೊಡಲ್ಲ, ಅದು ವಿಳಂಬ ವಿನಾಯಿತಿ ಕಾರಣ ಆಗೋದಿಲ್ಲ. ಆದ್ರಿಂದ ಅದರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಗಮನದಲ್ಲಿ ಇರಿಸ್ಕೊಳ್ಳಿ. ಇನ್ನು ಅಧಿಭಾರ ಅರ್ಜಿ, ಅದು ಆಡಿಟ್ ವರದಿಯಲ್ಲಿ, ವಿಚಾರಣಾ ವರದಿಯಲ್ಲಿ, ತಪಾಸಣಾ ವರದಿಯಲ್ಲಿ ನ್ಯೂನತೆಗಳನ್ನ, ಅಪರಾಧದ್ದನ್ನ, ದುರುಪಯೋಗದದ್ದನ್ನ ಉಲ್ಲೇಖ ಮಾಡಿದ್ರೆ ಆ ಉಲ್ಲೇಖದಲ್ಲಿ ಆ ವಿಚಾರಣೆ ಮಾಡಿದಂತ ಅಧಿಕಾರಿ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟು ಅವರ ಹೇಳಿಕೆಯನ್ನು ಪಡೆದು ದಾಖಲೆಯನ್ನ ಪರಿಶೀಲಿಸಿ ಮಾಡಿದೀನಿ, ಆನಂತರ ತೀರ್ಮಾನಕ್ಕೆ ಬಂದಿದ್ದೀನಿ ದುರುಪಯೋಗ ಅಂತ ಹೇಳಿದ್ರೆ ಅಧಿಭಾರ ಅರ್ಜಿಯನ್ನ ದಾಖಲಿಸಿದಾಗ ಮತ್ತೊಮ್ಮೆ ವಿಚಾರಣೆ ಮಾಡುವ ಅವಶ್ಯಕತೆ ಬರೋದಿಲ್ಲ. ಆ ವಿಚಾರಣೆ ಏನ್ ಅಂದ್ರೆ, ಕಾರಣ ಕೇಳುವ ನೋಟಿಸ್ ಅನ್ನ ಸ್ಪಷ್ಟವಾಗಿ ಸಂಬಂಧಪಟ್ಟ ವ್ಯಕ್ತಿಗೆ ಕೊಡಬೇಕು. ಅವನು ಲಿಖಿತವಾಗಿ ಮಾಹಿತಿಯನ್ನ ಕೊಟ್ರೆ ಸರಿ ತಪ್ಪು ಅನ್ನೋದನ್ನ ದಾಖಲೆ ನೋಡಿ ಪರಿಹಾರ ನೀಡುವುದಕ್ಕೆ ಪ್ರಾಧಿಕಾರ ಅಧಿಕಾರ ಹೊಂದಿದೆ. ಮತ್ತೊಮ್ಮೆ ವಿಚಾರಣೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರಾರಂಭದ ಹಂತದಲ್ಲಿ ವಿಚಾರಣೆ ಮಾಡಿದ್ರೆ ಮಾತ್ರ. ಅಲ್ಲಿ ಸುಮ್ಮನೆ ನೋಟಿಸ್ ಕೊಟ್ಬಿಟ್ಟು ನೀವು ಅಧಿಭಾರ ಅರ್ಜಿ ದಾಖಲಿಸಿದ್ರೆ ಅದ್ ಮರು ವಿಚಾರಣೆ ಮಾಡೋದಕ್ಕೆ ಅಧಿಭಾರ ಅರ್ಜಿಯಲ್ಲಿ ಅವಕಾಶ ಕಲ್ಪಿಸಿದೆ. ಸ್ವಯಂ ಸಮಾಪನೆ, ಸಾಮಾನ್ಯವಾಗಿ ಕಂಪನಿ ಕಾಯ್ದೆಗಳಲ್ಲಿ ಮಾತ್ರ ಸ್ವಯಂ ಸಮಾಪನೆ ಇದೆ, ನಮ್ಮ ಕಾಯ್ದೆಗಳಲ್ಲಿ ಎಲ್ಲೂ ಇಲ್ಲ ಸ್ವಯಂ ಸಮಾಪನೆ. ಸಂಯುಕ್ತ ಸಹಕಾರಿಯಲ್ಲಿ ನಾವು ಮಾಡಿದ್ವಿ, ನಮ್ಮ ಕಾಯ್ದೆನಲ್ಲಿ ಮಾಡಿದ್ವಿ. ಸದಸ್ಯರ ಅಗತ್ಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ನೀಡಿ ಇನ್ನು ಇದರ ಸಂಸ್ಥೆ ಅವಶ್ಯಕತೆ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಾಗ ಸಾಮಾನ್ಯ ಸಭೆಯಲ್ಲಿ 3/4 ಅಂಶದ ಬಹುಮತದಿಂದ ಸ್ವಯಂ ಸಮಾಪನೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದ್ರೆ, ಅದು ನಿಬಂಧಕರಿಗೆ ಪ್ರಸ್ತಾವನೆ ಕಳಿಸಿದ್ರೆ ನಿಬಂಧಕರು ಒಪ್ಪಿಗೆ ಕೊಡುವಂತ ಅವಕಾಶವನ್ನ ಕಲ್ಪಿಸಿದೆ. ನಿಬಂಧಕರಿಂದ ಸಮಾಪನೆ ಅಂತ ಬೇರೆ ಇದೆ. ಅದಕ್ಕೆ ನಿಷ್ಕ್ರಿಯಗೊಂಡಿದ್ದರೆ, ಏನು ಕೆಲಸವನ್ನ ಪ್ರಾರಂಭ ಮಾಡದಿದ್ದಂತಹ ಸಂಸ್ಥೆಗಳನ್ನ ನಿಬಂಧಕರು ಸ್ವಯಂ ಸ್ಫೂರ್ತಿಯಿಂದ ಸಮಾಪನೆ ಮಾಡುವ ಅಧಿಕಾರವನ್ನ ಬೇರೆ ಸೆಕ್ಷನ್ ಅಲ್ಲಿ ಕೊಟ್ಟಿದೆ. ಈ ಸಹಕಾರಿ ಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ಲಿಕ್ಕೆ ನೌಕರರ ಅವಶ್ಯಕತೆ. ಸಂಸ್ಥೆ ಹುಟ್ಟಿದ ನಂತರ ಬಂದಂತ ವ್ಯಕ್ತಿಗಳು, ಸದಸ್ಯರಿಗೆ ಸೇವೆ ಮಾಡಲಿಕ್ಕೆ ಬಂದಂತ ವ್ಯಕ್ತಿಗಳು. ನಾನು ಈ ಕಾಯ್ದೆನಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡಲ್ಲ, ಹಳೆ ಕಾಯ್ದೆನಲ್ಲಿ ಕೊಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ಆಮೇಲೆ ನಮ್ಮಲ್ಲಿ ತಾಲೂಕು ಮಾರಾಟ ಸಹಕಾರಿ ಸಂಘಗಳು ಅಂತ ಇದೆ ಹಳೆ ಕಾಯ್ದೆನಲ್ಲಿ. ಒಂದು ಸಮಯದಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದಂತ ಸಂಸ್ಥೆಗಳು. ಈಗ ಆ ಸಂಸ್ಥೆಗಳು APMC ಕಾಯ್ದೆ ಬಂದ ನಂತರ ಸರ್ಕಾರದ ನೀತಿ ಅನ್ವಯ ನಿಷ್ಕ್ರಿಯಗೊಂಡು, ನಿಮ್ಗೆ ಆಶ್ಚರ್ಯ ಆಗ್ತದೆ, ಪ್ರತಿಯೊಂದು ತಾಲೂಕ್ ಮಾರಾಟ ಸಹಕಾರಿ ಸಂಘದಲ್ಲಿ ಆಸ್ತಿ ಇರೋದು ಎಷ್ಟು ಅಂದ್ರೆ 50 ಎಕರೆ ಜಮೀನು, 1 ಕೋಟಿ ಬಾಳುವಂತ ಆಸ್ತಿಗಳಿರ್ತದೆ, ಕಟ್ಟಡಗಳಿರ್ತದೆ. ಈಗ ಆ ಸಂಸ್ಥೆಯಲ್ಲಿ ನೌಕರರಿಗೆ ಸಂಬಳ ಕೊಡೋದಕ್ಕಾಗಿಯೇ ಸಂಸ್ಥೆ ನಡೀತಾ ಇದೆಯೇ ಹೊರತು ಸದಸ್ಯರಿಗೆ ಏನೂ ಸೇವೆ ಕೊಡದೇ ಇದ್ರು ನೌಕರರು ಮಾತ್ರ ಕಂಟಿನ್ಯೂ ಆಗಿದ್ದಾರೆ. ಅಂದ್ರೆ ನೌಕರರಿಗಾಗಿ ಸಂಸ್ಥೆ ಅಲ್ಲ, ಸಂಸ್ಥೆಗಾಗಿ ನೌಕರರು ಅನ್ನೋ ಭಾವನೆಯನ್ನು ನಾವು ಬೆಳೆಸ್ಕೊಂಡೇ ಇಲ್ಲ. ನಾವು ಸವರ್ಣ ಕಾಯ್ದೆನಲ್ಲಿ, ಹಳೆ ಕಾಯ್ದೆನಲ್ಲಿ ನಿಯಮ 17, 18 ಅಂತ 2 ಪ್ರಾವಿಷನ್ ನಲ್ಲಿ ನೇಮಕಾತಿ ಸಂಬಂಧ ನೀತಿಯನ್ನು ರೂಪಿಸಿದೀವಿ. ಅದರಲ್ಲಿ ಸೇವಾ ಸವಲತ್ತುಗಳನ್ನ ಎಷ್ಟು ದಿವಸ ರಜೆ ಕೊಡಬೇಕು, ಹೆರಿಗೆ ರಜೆ ಎಷ್ಟು ಕೊಡಬೇಕು, ಮೆಡಿಕಲ್ ರಜೆ ಎಷ್ಟು, ಅದನ್ನು ಸೇರಿಸಿದೀವಿ ಅಲ್ಲಿ ನಿಯಮದಲ್ಲಿ.
ಅದು ಈ ಕಾಯ್ದೆನಲ್ಲಿ ಸೇರಿಸಿಲ್ಲ. ಯಾಕೆಂದ್ರೆ ನಮ್ಮ ಉದ್ದೇಶ ಇದ್ದದ್ದು ಲಿಬರಲೈಸ್ ಕಾಯ್ದೆನಲ್ಲಿ ಸಂಸ್ಥೆಯನ್ನ ನೋಂದಾವಣೆ ಮಾಡೋ ಸಂದರ್ಭದಲ್ಲಿ ಸದಸ್ಯರೆಲ್ಲರೂ ಜಾಗೃತರಾಗಿದ್ದಾರೆ, ಜವಾಬ್ದಾರಿಯುತವಾಗಿದ್ದಾರೆ. ಅವರು ಸೇವೆ ಕೊಡುವುದೇ ಒಂದಮ್ಮ ಕರ್ತವ್ಯ ಅಂತ ತಿಳ್ಕೊಂಡಿರ್ತಾರೆ. ಆ ನೌಕರರನ್ನು ನೇಮಕ ಮಾಡುವಾಗ ಅವರು ಅರ್ಹ ಕ್ವಾಲಿಫಿಕೇಶನ್ ಇದ್ದಂತ ಅವರು ವೃತ್ತಿಪರರ ನೇಮಕ ಮಾಡ್ತಾರೆ ಅನ್ನೋ ಭಾವನೆ ಇದ್ದದ್ದು. ಆದ್ರೆ ಈಗ ಅದು ಉಳ್ಕೊಂಡಿಲ್ಲ. ನಮ್ಮ ಅಣ್ಣನ ಮಗನ್ ಸೇರ್ಸ್ಕೋಬೇಕು, ನನ್ನ ತಮ್ಮನ್ ಸೇರ್ಸ್ಕೋಬೇಕು, ಈ ಭಾವನೆಯಲ್ಲಿ ಸಂಸ್ಥೆಯನ್ನ ಹುಟ್ಟಾಕಿದ್ದಾರೆ. ಅದು ನಾನು ಪ್ರಾರಂಭದಲ್ಲಿ ಹೇಳೋದೇನು ಅಂದ್ರೆ ಬಹಳ ಮನಿ ಲ್ಯಾಂಡರ್ಸ್ ಈ ಸಂಸ್ಥೆಗಳನ್ನ ನೋಂದಣಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸ್ವಾರ್ಥಕ್ಕೆ ಪ್ರಾಮುಖ್ಯತೆ ಹೊರತು ನಿಸ್ವಾರ್ಥತೆಗೆ ಪ್ರಾಮುಖ್ಯತೆ ಇಲ್ಲ. ಹಣಕಾಸು ಸೌಲಭ್ಯಗಳನ್ನ ಪಡೆಯುವಾಗ ಕುಟುಂಬದಲ್ಲಿ ಹಂಚಿಕೊಳ್ಳುವಂತ ವ್ಯವಸ್ಥೆ ಈಗಲೂ ಇದೆ. ಬಹಳಷ್ಟು ಸಂಸ್ಥೆಗಳು ಇಲ್ಲದೆ ಇದ್ರೂ ಕೆಲವಾರು ಸಂಸ್ಥೆಗಳು ಈ ಕಾಯ್ದೆಗೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೌಕರರ ಬಗ್ಗೆ ಆಡಳಿತ ಮಂಡಳಿ ಚುರುಕಾಗಿ ಕೆಲಸ ನೀಡಬೇಕು ಅಂದ್ರೆ ಆ ನೌಕರರ ನೇಮಕಾತಿಯಲ್ಲಿ ಯಾವುದೇ ಅವ್ಯವಹಾರ ಮಾಡಲಾರದಂತೆ ನೇಮಕ ಮಾಡಿದ್ರೆ, ಪಾರದರ್ಶಕ ನೀತಿಯನ್ನ ಅನುಸರಿಸಿ ನೇಮಕ ಮಾಡಿದ್ರೆ ಅವಾಗ ಆ ವ್ಯಕ್ತಿ ಸಂಸ್ಥೆಗೆ ನಿಷ್ಠನಾಗಿರ್ತಾನೆ. ನೀವು ನೇಮಕ ಮಾಡಿದ ವ್ಯಕ್ತಿ ನಿಷ್ಠೆಗೆ ಪ್ರಾಮುಖ್ಯತೆ ಕೊಟ್ಟಾಗ ಆ ವ್ಯಕ್ತಿಗೆ ಪ್ರಾಮುಖ್ಯತೆ ಕೊಡುತ್ತಾನು, ಸಂಸ್ಥೆ ಉಳಿಸ್ಬೇಕು ಅಂತ ಅವನು ಇಚ್ಛೆ ಪಡಲ್ಲ. ನಾನು ಸುಮ್ನೆ ಕೆಲವು ಮಾತುಗಳನ್ನ ಕೇಳಿದ್ದೇನು ಅಂದ್ರೆ, ಹಲವು ಸೌಹಾರ್ದ ಕಾಯ್ದೆ ಸಂಸ್ಥೆಗಳು ನೌಕರಿ ಕೊಡೋ ಪೂರ್ವದಲ್ಲಿ ನೀನು 10 ಲಕ್ಷ ನೌಕರಿ ಕೊಟ್ರೆ ನಿನ್ಗಲ್ಲಿ ಕ್ಲಾರ್ಕ್ ಆಗಿ ನೇಮಕ ಮಾಡ್ತೀನಿ ಅಂತೇಳಿ ನೇಮಕ ಮಾಡ್ಕಂತ ಪ್ರಸಂಗಗಳು, ಶಾಖೆಗಳನ್ನ ತೆಗೆದಂತ ಪ್ರಸಂಗಗಳಿದೆ, ನನ್ನ ಗಮನಕ್ಕೆ ಬಂದಿದೆ. ಅಂದ್ರೆ ಒಂದು ಶಾಖೆ ತೆಗಿಬೇಕು, ಅಲ್ಲಿ 5 ಜನ ಸಿಬ್ಬಂದಿ ಬೇಕು, ಅಲ್ಲಿ ಸ್ಥಾಪನೆ ಮಾಡ್ಬೇಕು ಅಂದ್ರೆ 50 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಅದರಿಂದ ಪ್ರತಿ ನೌಕರನಿಂದ 10 ಲಕ್ಷ ರೂಪಾಯಿ ಠೇವಣಿ ರೂಪದಲ್ಲಿ ತಗೊಂಡು ಆ ಸಂಸ್ಥೆಯನ್ನ ಪ್ರಾರಂಭಿಸ್ಬೇಕು. ಆ ನೌಕರ ಸೇರ್ಕೊಂಡಂತ ಅವನು ಆ 10 ಲಕ್ಷ ವಸೂಲಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಸಂಸ್ಥೆ ಹಿತದೃಷ್ಟಿಯಿಂದ ಕೆಲಸ ಮಾಡಲ್ಲ. ಇಂಥ ವ್ಯವಸ್ಥೆಗೆ ಪೂರಕವಾಗಿ ಆಡಳಿತ ಮಂಡಳಿ ಇರಬಾರದು ಅನ್ನೋ ದೃಷ್ಟಿಯಿಂದಾನೆ ಪಾರದರ್ಶಕ ನೀತಿನ ಅನಿಸ್ಬೇಕು. ನಾವು ರಿಕ್ರೂಟ್ಮೆಂಟ್ ಕಮಿಟಿಯನ್ನ ಮಾಡಿದೀವಿ. ರಿಕ್ರೂಟ್ಮೆಂಟ್ ಕಮಿಟಿ 6 ರೂಲ್ಸ್ 6 ಮಾಡ್ಕೊಂಡಿದೀವಿ ನಾವು. ಆದ್ರೆ ಆ ನೀತಿ ಅನ್ವಯ ರಿಕ್ರೂಟ್ಮೆಂಟ್ ಆಗ್ತಾನೂ ಇಲ್ಲ. ಆದ್ರೆ ನೀವು ನೌಕರರ ಮೇಲಿಂದ ಕೆಲಸ ತಗೋಬೇಕು ಅಂತ ನೀವು ತೀರ್ಮಾನ ಮಾಡಿದ್ರೆ, ನೀವು ಪಾರದರ್ಶಕ ನೀತಿ ಅನುಸರಿಸಿದ ಮಾತ್ರ ಕೆಲಸ ತಗೊಳಕ್ ಸಾಧ್ಯ ಹೊರತು ವ್ಯಕ್ತಿ ನಿಷ್ಠೆ ಇದ್ದಂತ ವ್ಯಕ್ತಿಗಳನ್ನ ತಗೊಂಡ್ರೆ ನಿಮ್ ಸಂಸ್ಥೆ ಮುಂದುವರ್ಲಿಕ್ಕೆ ಬಹಳ ಕಷ್ಟ. ಕಾಯ್ದೆನಲ್ಲಿ ನಾವು ಸಂಯುಕ್ತ ಸಹಕಾರಿ ಇದಾದ ನಂತರ ಈ ಪ್ರೈಮರಿ ಅಂದ್ರೆ ಸದಸ್ಯ ಸಹಕಾರಿ ಒಳಗೆ ಈವರೆಗೂ ವಿವರಣೆ ಕೊಟ್ಟಿದ್ದೀನಿ. ಸಂಯುಕ್ತ ಸಹಕಾರಿ ಸೆಕ್ಷನ್ 53ರಿಂದ 68 ತನಕ 67 ತನಕ ಇದು ಒಂದು ಶಾಸನಾತ್ಮಕ ಸಂಸ್ಥೆ. ನಾನು ಹೋದ ಗುರುವಾರ ಹೇಳಿದೆ, ನಾನು ಈ ಸಂಸ್ಥೆಯನ್ನು ನೋಂದಣಿ ಮಾಡಬೇಕು ಅಂತ ನಮ್ಮ ಉದ್ದೇಶ ಇರ್ಲಿಲ್ಲ. ಆದ್ರೆ ನಾವು ಚುನಾಯಿತ ಪ್ರತಿನಿಧಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಟ್ರೆ ಅಕಸ್ಮಾತ್ ಏನಾದ್ರು ತಪ್ಪುಗಳಾಗ್ಬಿಟ್ರೆ ತೊಂದರೆ ಆಗ್ಬೋದೇನೋ ಅನ್ನೋ ಒಂದು ಸಣ್ಣ ಸಂಶಯದಿಂದ ಇದನ್ನ ನೋಂದಾವಣೆ ಮಾಡಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಸೇರಿಸ್ಕೊಂಡ್ವಿ. ಕಾಯ್ದೆನಲ್ಲಿ ನೋಂದಾವಣೆ ಮಾಡಿದ್ರೆ ಅದು ನೋಂದಾಯಿತ ಸಂಸ್ಥೆ ಆಗ್ತದೆ, ಶಾಸನಾತ್ಮಕ ಸಂಸ್ಥೆ ಆಗಲ್ಲ. ಆದ್ರೂ ನಾವು ಶಾಸನಾತ್ಮಕ ಸಂಸ್ಥೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸಂಯುಕ್ತ ಸಹಕಾರಿ ಸಂಖ್ಯೆ 21ಕ್ಕೆ ಮೀರ್ತಕ್ಕದ್ದಲ್ಲ ಅಂತ ಸಂವಿಧಾನ ತಿದ್ದುಪಡಿ ನಂತರ ನಮ್ಮ ಕಾಯ್ದೆನಲ್ಲೂ ಮಾಡ್ಕೊಂಡಿದ್ದೀವಿ. ಹಿಂದೆ ತಮಗೆ ಗೊತ್ತಿರ್ಬೋದು, 2ನೇ ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನ ತಯಾರು ಮಾಡುವಾಗ ರಾಜ್ಯದಲ್ಲಿರುವ ಎಲ್ಲಾ ಸಹಕಾರಿಗಳು ಸೇರ್ಕೊಂಡು ನಿರ್ದೇಶಕರನ್ನ ಆಯ್ಕೆ ಮಾಡೋದು ಅಂತ. ಅಂದ್ರೆ ನಿರ್ದೇಶಕರನ್ನ ಆಯ್ಕೆ ಮಾಡುವಾಗ ಆ ನಿರ್ದೇಶಕ ಏನ್ ಕೆಲಸ ಮಾಡಕ್ ಸಾಧ್ಯ, ಅವನ ಅರ್ಹತೆ ಏನು, ಅನರ್ಹತೆ ಏನು, ಅವನ ಶಕ್ತಿ ಏನು ಅನ್ನೋದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬೀದರ್ನಲ್ಲಿರುವಂತ ಒಬ್ಬ ಸ್ಪರ್ಧಿ ಮೈಸೂರಿನಲ್ಲಿರುವಂತ ಒಬ್ಬ ಸಹಕಾರಿಗೆ ಯಾವ ರೀತಿ ಮಾಹಿತಿ ಲಭ್ಯ ಆಗ್ತದೆ ಅವನಿಗೆ? ಅಂತ ಮತದಾರರ ಪಟ್ಟಿಯನ್ನ ತಯಾರು ಮಾಡಿದ್ದೇ ತಪ್ಪು. ಆಡಳಿತ ಮಂಡಳಿ ಯಾಕೆ ಅದನ್ನು ಒಪ್ಕೊಂಡ್ರೋ ಗೊತ್ತಿಲ್ಲ. ಆ ಪ್ರತಿನಿಧಿಸುವಂತ ವ್ಯಕ್ತಿ ಅವನಿಗೆ ಗೊತ್ತಿರುವಂತ ಜನರು ಆಯ್ಕೆ ಮಾಡ್ಬೇಕು ಹೊರತು ಮುಖಪರಿಚಯನೇ ಇರಲಾರ್ದ ವ್ಯಕ್ತಿಗಳು ಆಯ್ಕೆ ಮಾಡಬಾರದು. ಅದು ತಪ್ಪು ನಿರ್ಧಾರ ತಗೊಂಡಿತ್ತು. ಈಗ ಅದರ ಪರಿಹಾರ ಆಗಿದೆ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಭಾಗಕ್ಕೆ ಸಂಬಂಧಪಟ್ಟ ಸಹಕಾರಿ ಸಂಸ್ಥೆಗಳು ಕೂಡಿ ಆಯ್ಕೆ ಮಾಡ್ಬೇಕು ಅಂತ ಮಾಡಿದಿರಿ. ಅದರಲ್ಲೂ ತೊಡಕಿದೆ. ಅದು ಹೆಚ್ಚು ಸಂಖ್ಯೆ ಬೆಳಗಾವಿ ವಿಭಾಗದಿಂದ 2 ಸ್ಥಾನ ಮಾಡ್ಕೊಂಡಿದ್ದೀರಿ. ಅಲ್ಲಿ 2000 ಸಂಸ್ಥೆಗಳು, 2000 ಮೇಲೆ ಸಂಸ್ಥೆಗಳಿದೆ. ಅದರಲ್ಲೂ ವ್ಯಕ್ತಿಗತವಾಗಿ ಪರಿಚಯ ಇರಲಾರ್ದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತೀವಿ. ಅವರು ಪ್ರತಿನಿಧಿ ನಿಮ್ಮ ಹಿತಾಸಕ್ತಿಯನ್ನ ಕಾಪಾಡ್ತಾರೋ ಇಲ್ವೋ ಅಂತ ಗೊತ್ತಿರಲಾರ್ದೆ ಆಯ್ಕೆ ಮತದಲ್ಲಿ ಭಾಗವಹಿಸ್ತೀವಿ. ಅದು ಇನ್ನೂ ತೊಡಕಿನಲ್ಲಿ ಇದೆ.
ಸಂಯುಕ್ತ ಸಹಕಾರಿಗೆ 53 ಸಬ್ ಸೆಕ್ಷನ್ 7ರಲ್ಲಿ ಕೆಲವು ಅಧಿಕಾರಗಳನ್ನ ಕೊಟ್ಟಿದೆ. ಪ್ರಾರಂಭಿಕ ಹಂತದಲ್ಲಿ ಸಂಯುಕ್ತ ಸಹಕಾರಿಗೆ ಕ್ಷೇತ್ರ ಸಿಬ್ಬಂದಿಯ ಕೊರತೆ ಬಹಳ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ನೇಮಕ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರಿಂದ ಸದಸ್ಯ ಸಹಕಾರಿಗಳ ಬಗ್ಗೆ ಮಾಹಿತಿ ಸಂಗ್ರಹಣೆ ಮಾಡೋದು, ಅವ್ರು ಮಾಡ್ತಿದ್ದ ವ್ಯವಹಾರದ ಬಗ್ಗೆ ವಿಮರ್ಶೆ ಮಾಡುವಂತ ಸಿಬ್ಬಂದಿ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಪ್ರಾರಂಭದಲ್ಲಿಯೇ ತೊಡಕಾಗಿ ಈ ಕಾಯ್ದೆಯನ್ನ ಜಾರಿ ಮಾಡುವಾಗ ಕೆಲವು ನ್ಯೂನತೆಗಳು ಸೃಷ್ಟಿಯಾದವು. ಆ ನ್ಯೂನತೆಗಳಿಂದಲೇ 2004ರಲ್ಲಿ ತಿದ್ದುಪಡಿಯಾಗಿ ನಿಬಂಧಕರ ಅಧಿಕಾರ ವಾಪಸ್ ಕಿತ್ಕೊಂಡ್ರು. ಅದು ಮರುಸ್ಥಾಪನೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ, ಉಳಿದ ವಿಷಯಗಳ ಬಗ್ಗೆ ಸಾಮಾನ್ಯ ಸಭೆ ಮಾಡೋದು, ಆಡಳಿತ ಮಂಡಳಿ ಸಭೆ ಮಾಡೋದು, ಸದಸ್ಯ ಸಹಕಾರಿಗಳ ಅನ್ವಯ ನೀತಿನೇ ಸಂಯುಕ್ತ ಸಹಕಾರಿ ಅಪ್ಲೈ ಆಗೋದಿಲ್ಲ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡಲ್ಲ. ಸಹಕಾರಿ ತತ್ವಗಳು ಕಲಂ 67 ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಸಹಕಾರಿ ತತ್ವಗಳನ್ನ ಕಾಯ್ದೆಯಲ್ಲಿ ಸೇರಿಸಿದಂತಹದ್ದು ಕರ್ನಾಟಕ ಸೌಹಾರ್ದ ಕಾಯ್ದೆ. ಯಾವುದೇ ಕಾಯ್ದೆನಲ್ಲಿ ಇಲ್ಲ. ಆದ್ರೆ ರಿಜಿಸ್ಟ್ರೇಷನ್ ಮಾಡೋ ಸಂದರ್ಭದಲ್ಲಿ ನಾವು ಷರತ್ತು ಹಾಕೋದೇನು ಅಂದ್ರೆ, ಸಹಕಾರಿ ತತ್ವ ಪಾಲಿಸಿ ಉಪವಿಧಿಗಳನ್ನು ಮಾಡಿದ್ರೆ ಮಾತ್ರ ನಾವು ನೋಂದಾವಣೆ ಮಾಡಬೇಕು ಅಂತ ಷರತ್ತು ವಿಧಿಸಿದ್ದಾರೆ. ಸಹಕಾರಿ ತತ್ವಗಳು ಏನು ಅನ್ನೋದನ್ನ ತಿಳಿಸಿಲ್ಲ. ಕೊನೆಯದಾಗಿ ದಂಡಗಳು ಮತ್ತು ಶಿಕ್ಷೆಗಳು, ಇದರ ಪ್ರಯೋಗ ಬಹಳಷ್ಟು ಆಗಿಲ್ಲ. ಒಂದು ಸಮಯದಲ್ಲಿ ಬೆಳಗಾವಿ ವಿಭಾಗದಲ್ಲಿ 700 ಸೌಹಾರ್ದ ಸಹಕಾರಿಗಳು ಲೆಕ್ಕ ತಪಾಸಣೆನೆ ಮಾಡಿಸಿಲ್ಲ. ಮಾಡಿಸದೇ ಇದ್ರೆ ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದ್ರು ಕ್ರಮ ಕೈಗೊಳ್ಳಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಕ್ಷೇತ್ರ ಸಿಬ್ಬಂದಿ ಇರ್ಲಿಲ್ಲ. ನಾವು ಯಾವುದೇ ಒಂದು ಸೆಕ್ಷನ್ ಜಾರಿ ಮಾಡೋದಕ್ಕೆ ಕ್ಷೇತ್ರದ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕ್ರಮ ಕೈಗೊಳ್ಳದೆ ಇದ್ರೆ ಸಿಬ್ಬಂದಿ ಲಭ್ಯವಾದಾಗ ಕ್ರಮ ಕೈಗೊಳ್ಳಿಕ್ಕೆ ತೊಂದರೆ ಆಗ್ತದೆ. ಆವಾಗೇನು ಮಾಡದೇ ಇದ್ರೆ ಈಗ ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕಾಗಿ ಪ್ರಾರಂಭಿಕ ಹಂತದಲ್ಲೇ ಇದ್ದ ತೊಡಕನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಈವರೆಗೂ ಸಾಧ್ಯವಾಗಿಲ್ಲ. ಸಂಯುಕ್ತ ಸಹಕಾರಿ ಈ ಬಗ್ಗೆ ಶತ ಪ್ರಯತ್ನ ಮಾಡ್ಲೇಬೇಕು. ಯಾವುದೇ ಒಂದು ಕಟ್ ಆಫ್ ಡೇಟ್ ಅನ್ನ ನಿಗದಿಪಡಿಸಿಕೊಂಡು ಆ ದಿನಾಂಕದಂದು ಯಾವುದೇ ಸಹಕಾರಿ ಕಾಯ್ದೆಯನ್ನ ಪಾಲಿಸದೇ ಇದ್ರೆ ಅದರ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿ. ನಾವು 68ನೇ ಸೆಕ್ಷನ್ ದಂಡಗಳು, ಶಿಕ್ಷಾರ್ಹ ಅಪರಾಧಗಳು ಅಂತ ಮಾಡಿದ್ದೇನು ಅಂದ್ರೆ, ಸ್ವಾಯತ್ತತೆ, ಸ್ವಾತಂತ್ರ್ಯ, ಸ್ವಯಂ ನಿಯಂತ್ರಣ ಅಧಿಕಾರವನ್ನ ಕೊಟ್ಟ ನಂತರ ನಿಮ್ಮ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸದೇ ಇದ್ರೆ ಅಂತಹ ಸಂಸ್ಥೆಗಳ ನಿರ್ದೇಶಕರು ಅಪರಾಧವನ್ನು ಮಾಡ್ತಾರೆ ಅನ್ನೋದು 68ನೇ ಸೆಕ್ಷನ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೀವಿ. ಅದನ್ನ ಪಾಲಿಸೋದು, ಈ ಆದೇಶವನ್ನ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ತಪ್ಪು ಮಾಡಿದ್ದಾರೆ ಅನ್ನೋ ತೀರ್ಮಾನಕ್ಕೆ ಬರೋದು ಮಾತ್ರ ಅಧಿಕಾರ ಇರೋದು ಸಂಯುಕ್ತ ಸಹಕಾರಿ. ವಾರ್ಷಿಕ ಮಹಾಸಭೆಯನ್ನ ಮಾಡಿಲ್ಲ, ಹೌದು, ನೋಟಿಸ್ ಕೊಟ್ರಿ, ವಿವರಣೆ ತಗೊಂಡ್ರಿ, ಯಾಕೆ ಮಾಡ್ಲಿಲ್ಲ, ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರಿ, ನೀವು ಅಪರಾಧ ಮಾಡಿದ್ದಾರೆ ಅಂತ ನೀವು ತೀರ್ಮಾನಕ್ಕೆ ಬರ್ತೀರಿ. ಆ ತೀರ್ಮಾನ ಬಂದ ನಂತರ ಆದೇಶದ ಪ್ರತಿಯನ್ನ ತಗೊಂಡು ಒಬ್ಬ ಅಧಿಕಾರಿಗೆ ಅಧಿಕಾರವನ್ನು ಕೊಡ್ತೀರಿ, ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಕೇಸ್ ಫೈಲ್ ಮಾಡಿ. ನೀವೇ ನೇರವಾಗಿ ಕೇಸ್ ಫೈಲ್ ಮಾಡೋ ಅಧಿಕಾರ ಇಲ್ಲ, ನೀವು ತೀರ್ಮಾನಕ್ಕೆ ಬರೋದು ಅಷ್ಟೇ ಅಧಿಕಾರ ಇದೆ. ತೀರ್ಮಾನ ಬಂದ ನಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಜವಾಬ್ದಾರಿ ನಿಮ್ಮ ಯಾವ ಅಧಿಕಾರಿಗೆ ಅಥಾರಿಟೇಷನ್ ಕೊಡ್ತೀರೋ ಅವ್ರಿಗೆ ಕೊಡೋ ಅಧಿಕಾರ ಇದೆ.